ಆ ಪಾಲಕ ಕ್ಷೇತ್ರದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ 32 ಅಡಿ ಎತ್ತರದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗುಂಜಾಲದಲ್ಲಿ ನೀವೆಲ್ಲ ನೋಡಬಹುದು. ಬಹಳ ಅದ್ಭುತವಾದ ಪ್ರತಿಮೆ. ಆಚಾರ್ಯರ 32 ಲಕ್ಷಣಗಳಿಂದ ಕೂಡಿದ ದಿವ್ಯವಾದ ಮೂರ್ತಿ. ಒಂದೊಮ್ಮೆ ನೋಡಿದರೆ ನಮ್ಮ ಪಾಪಗಳೆಲ್ಲ ಪರಿಹಾರವಾಗುವ ದಿವ್ಯ ಪ್ರತೀಕ. ಆಚಾರ್ಯರ ಪ್ರತೀಕವನ್ನು ಪ್ರತಿಷ್ಠೆ ಮಾಡಿದರು. ಆ ಪ್ರತಿಷ್ಠೆ ಮಾಡಲಿಕ್ಕೆ ಮುಂಚೆ ಇಲ್ಲಿ ಬಂದು ಭಕ್ತರಿಗೆಲ್ಲ ಯೋಜನೆಯನ್ನು ಹೇಳಿದಾಗ ಸಂಪೂರ್ಣ ಸಹಕರಿಸಿದ ಒಂದು ಊರು, ಮೊಟ್ಟ ಮೊದಲ ಊರು ಅಂತಂದರೆ ನಮ್ಮ ಭಾಗ್ಯನಗರ. ಎಲ್ಲ ಭಕ್ತರು ಮಧ್ವಾಚಾರ್ಯರನ್ನ ಪ್ರತಿಷ್ಠಾಪಿಸಕ್ಕೆ ಬೇಕಾದ ಧನಗಳನ್ನು ಅರ್ಪಣೆ ಮಾಡಿದ್ದೀವಿ. ಅದರ ಜೊತೆಗೆ ಪೂಜ್ಯ ಶ್ರೀಪಾದಗಳವರು ಇನ್ನೊಂದು ಯೋಜನೆಯನ್ನು ಹಾಕಿಕೊಂಡು ಆ ಹರಿದ್ವಾರ ಕ್ಷೇತ್ರದಲ್ಲಿ ಮುಖ್ಯ ಪ್ರಾಣನ 32 ಅಡಿಯ ಪ್ರತೀಕ ಹನುಮಂತನ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು ಗಂಗೆಯ ತೀರದಲ್ಲಿ ಅಂತ ಹೇಳಿ ಅಲ್ಲೂ ಕೂಡ ಹನುಮಂತನ ಪ್ರತಿಷ್ಠೆ ಆಗಿದೆ. ಎಲ್ಲ ಸದ್ಭಕ್ತರು ಈಗಾಗಲೇ ನಾವು ಹೋಗಿ ನೋಡಿದ್ದೇವೆ. ಹನುಮ ಮಧ್ವ ಈ ಎರಡೂ ಪ್ರತೀಕಗಳ ಪ್ರತಿಷ್ಠೆ ಆಯಿತು. ಅದರ ಜೊತೆಗೆ ಭೀಮಸೇನ ದೇವರ ಪ್ರತೀಕವನ್ನು ಪ್ರತಿಷ್ಠೆ ಮಾಡಬೇಕು. 32 ಅಡಿ ಎತ್ತರದ ಏಕಶಿಲೆಯ ಆ ಭೀಮನನ್ನ ಪ್ರತಿಷ್ಠೆ ಮಾಡಬೇಕು. ಯಾಕೆಂದ್ರೆ ಇವತ್ತು ಕಲಿಯುಗ ಇದೆ. ಆ ಕಲಿಯುಗದಲ್ಲಿ ಕಲಿಯನ್ನ ಮೆಟ್ಟಿ ನಿಲ್ಲಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ವಾಯುದೇವರು ಭೀಮಸೇನ ದೇವರ ಹೆಸರು ಹೇಳಿದರೆ ಕಲಿ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ, ಓಡಿ ಹೋಗ್ತಾನೆ. ಅಂತಹ ಕಲಿ ನಿಗ್ರಹಕ್ಕೋಸ್ಕರ ಇರುವ ಒಂದೇ ಒಂದು ಉಪಾಯ ಅಂತಂದ್ರೆ ಅದು ಭೀಮಸೇನ ದೇವರ ಪ್ರತಿಷ್ಠೆ. ದಾಸರಾದರು 700 ವರ್ಷಗಳ ಹಿಂದೆ ಅನೇಕ ಮುಖ್ಯ ಪ್ರಾಣನ ಪ್ರತೀಕಗಳನ್ನು ಊರಲ್ಲಿ 700ಕ್ಕೂ ಮಿಗಿಲಾಗಿ ಹನುಮಂತನ ಪ್ರತಿಷ್ಠೆ ಮಾಡಿದ್ದಾರೆ. ಅದೇ ಆದರ್ಶವನ್ನು ಬೆಳೆಸಿಕೊಳ್ಳುವಂತಹ ಶ್ರೀಪಾದಗಳು ಆ ಹನುಮ ಭೀಮ ಮಧ್ವ 3 ಅವತಾರಗಳ ಪ್ರತೀಕಗಳನ್ನು ಪ್ರತಿಷ್ಠೆ ಮಾಡಿ ಈ ಬಾರಿ ಆ ಭೀಮಸೇನ ದೇವರಿಗೆ ಎಲ್ಲಿ ಪ್ರತಿಷ್ಠೆ ಮಾಡಬೇಕು? ಭೀಮಸೇನ ದೇವರೇ ಓಡಾಡಿದ ದಿವ್ಯ ಕ್ಷೇತ್ರವಾದ ಅಪೂರ್ವವಾದ ಕ್ಷೇತ್ರ. ಕೃಷ್ಣನೇ ಉಲ್ಲೇಖ ಮಾಡುತ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಎಂಬ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಮಾತು. ಆ ದಿವ್ಯ ಕುರುಕ್ಷೇತ್ರ ಭೀಮಸೇನ ದೇವರು ಯುದ್ಧ ಮಾಡಿ ದುರ್ಯೋಧನಾದಿಗಳನ್ನ ಸದೆ ಪಡೆದ ದಿವ್ಯವಾದ ಕ್ಷೇತ್ರ ಅದು. ದುರ್ಯೋಧನ ಅಂತಂದ್ರೆ ಕಲಿಯ ಸ್ವರೂಪ. ಆ ಕಲಿಯನ್ನು ನಿಗ್ರಹ ಮಾಡಲಿಕ್ಕೋಸ್ಕರ ಅವತರಿಸಿದ ರೂಪ ಅದು ಭೀಮಸೇನ ದೇವರ ರೂಪ. ಅಂತಹ ದಿವ್ಯ ವಿಗ್ರಹವನ್ನ ಅದು ಮಾಡಿಸಿ ಈಗಾಗಲೇ ಆ ಕಲ್ಲು ಅದೆಲ್ಲ ವ್ಯವಸ್ಥೆ ಆಗಿದೆ, ಸಿದ್ಧತೆ ಆಗಿದೆ. ಆ ಭೀಮಸೇನ ದೇವರ ಪ್ರತೀಕವನ್ನ ಕುರುಕ್ಷೇತ್ರದಲ್ಲಿ ಭೀಮಸೇನ ದೇವರು ಯುದ್ಧ ಮಾಡಿ ಧರ್ಮ ಯುದ್ಧವನ್ನು ಮಾಡಿದ ದಿವ್ಯವಾದ ಕ್ಷೇತ್ರ ಕುರುಕ್ಷೇತ್ರ. ಕುರುರಾಯ ತಾನು ಯಜ್ಞ ಯಾಗಾದಿಗಳನ್ನು ಮಾಡಿ ಪುಣ್ಯವನ್ನ ಸಂಗ್ರಹ ಮಾಡಿಟ್ಟ ಕ್ಷೇತ್ರ ಅದು ಕುರುಕ್ಷೇತ್ರ. ಆ ಕುರುಕ್ಷೇತ್ರದಲ್ಲಿ ಪೂಜ್ಯ ಶ್ರೀಪಾದರು ಭೀಮಸೇನ ದೇವರ ಪ್ರತಿಷ್ಠೆಯನ್ನು ಮಾಡಿಟ್ಟಿದ್ದಾರೆ. 32 ಅಡಿ ಎತ್ತರದ ದಿವ್ಯ ಮೂರ್ತಿ. ಅದನ್ನು ನೋಡಿದರೆ ಸಾಕು, ಜನ್ಮಾಂತರಗಳಲ್ಲಿ ನಾವು ಪಾವನರಾಗ್ತೇವೆ ಅಂತಹ ದಿವ್ಯವಾದ ಮೂರ್ತಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಸೌಭಾಗ್ಯನಗರದ ಎಲ್ಲ ಭಕ್ತರ ಸಹಕಾರ ಅದಕ್ಕೆ ಬೇಕು. ಧನಮನ ಧನಗಳಿಂದ ನೀವು ಸಹಕರಿಸ್ತೀರಿ ಅಂತ ಪೂಜ್ಯ ಶ್ರೀಪಾದಗಳು ಅವರು ಸಂಕಲ್ಪ ಮಾಡಿ ಈ ಬಾರಿ ಚಾತುರ್ಮಾಸ್ಯ ಮನೆಗೆ ನಡೆಸಿದ್ದಾರೆ. ಎಲ್ಲರೂ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಕುರುಕ್ಷೇತ್ರದಲ್ಲಿ ಭೂದಾನ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಪೂಜ್ಯ ಶ್ರೀಪಾದರು ಮಾಡಿದ್ದಾರೆ. ಬಹಳ ಸುಲಭವಾಗಿ ಆ ಕ್ಷೇತ್ರದಲ್ಲಿ ನಾವು ಭೂದಾನದ ಪುಣ್ಯವನ್ನು ಪಡ್ಕೊಳ್ಬೋದು. ಅದರ ಎಲ್ಲ ವ್ಯವಸ್ಥೆಗಳನ್ನ ಮುಂದಿನ ದಿವಸಗಳಲ್ಲಿ ಅದನ್ನು ಹೇಳಲಾಗುತ್ತೆ. ಅದೆಲ್ಲರೂ ಕೂಡ ನೀವು ಭೂದಾನ ಮಾಡಿ ಕುರುಕ್ಷೇತ್ರದಲ್ಲಿ ಆ ಪುಣ್ಯವನ್ನು ಗಳಿಸುವ ಯೋಗ ನಿಮಗೆ ಸಿಕ್ಕಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಪೂಜ್ಯ ಶ್ರೀಪಾದರ ಮೂಲಕ ಭೀಮಸೇನ ದೇವರ ಪ್ರತಿಷ್ಠೆ ಮುಂದಿನ ವರ್ಷದಲ್ಲಿ ಬೇಗ ಅವರಿಗೆ ಬಹುಶಃ ಪೂಜ್ಯ ಶ್ರೀಪಾದಗಳ ಆಶ್ರಮವನ್ನು ಸ್ವೀಕಾರ ಮಾಡಿ 66 ವರ್ಷಗಳು ಚಾತುರ್ಮಾಸ್ಯ ವ್ರತವನ್ನು ಪೂಜ್ಯ ಶ್ರೀಪಾದಗಳು ನಡೆಸಿದ್ದಾರೆ ಅಂತಂದರೆ ನಾವು ಇವತ್ತಿನ ಕಾಲದಲ್ಲಿ 46 ವರ್ಷ ಬದುಕೋದೇ ಕಷ್ಟ. ಜಪಜಪಾನುಷ್ಠಾನಗಳನ್ನು ಮಾಡಿಕೊಂಡು ಬದುಕ್ತೀವಿ ಅಂದರೆ ಕಷ್ಟ ಇದೆ. ಅಷ್ಟು ವರ್ಷಗಳ ಕಾಲ ಚಾತುರ್ಮಾಸ್ಯ ವ್ರತವನ್ನು ನಾವು ಕೈಗೊಂಡು ಪಾಠ ಪ್ರವಚನ ಶಿಷ್ಯನನ್ನು ತಯಾರು ಮಾಡಿ ಈಗಾಗಲೇ ರಾಜೇಶ್ವರ ತೀರ್ಥರನ್ನ ಸಮಾಜಕ್ಕೆ ಪೂಜ್ಯ ಶ್ರೀಪಾದಗಳು ನೀಡಿದ್ದಾರೆ. ಅವರು ಮಾಡಿದ ಅಪೂರ್ವವಾದ ಪರ್ಯಾಯಗಳು, ಅವರು ಮಾಡುವ ಜ್ಞಾನಸತ್ರ, ನ್ಯಾಯಸುಧಾದಿ ಮಂಗಲಗಳು ನಮ್ಮ ಸಮಾಜಕ್ಕೆ ಯೋಗ ದೀಪಿಕಾ ಗುರುಕುಲದ ಮೂಲಕ ವಿಶಿಷ್ಟವಾದ ಸೇವೆಯನ್ನು ಮಾಡಿ ಇವತ್ತು ಸಮಾಜಕ್ಕೆ ಅನೇಕ ವಿದ್ವಾಂಸರನ್ನು ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಭಕ್ತರು ಸೇರಿ ಒಂದು ಅವರಿಗೆ ಕುರುಕ್ಷೇತ್ರದಲ್ಲಿ ಭೀಮಸೇನ ದೇವರ ಪ್ರತಿಷ್ಠೆಗೋಸ್ಕರ ಈಗಾಗಲೇ ಭಕ್ತರು ಅನೇಕ ಮಂದಿ ಬಂದಿದ್ದಾರೆ. ಪೂಜ್ಯ ಶ್ರೀಪಾದರು ಸಂಕಲ್ಪ ಮಾಡಿದ್ದಾರೆ, ಈ ಚಾತುರ್ಮಾಸದಲ್ಲಿ ಭಕ್ತರು ಏನೇನು ಕಾಣಿಕೆಗಳನ್ನು ಕೊಡ್ತಾರೆ ಅದೆಲ್ಲವನ್ನೂ ಕುರುಕ್ಷೇತ್ರಕ್ಕೋಸ್ಕರ ಮೀಸಲಾಗಿಟ್ಟು ಭಾಗ್ಯನಗರದ ಎಲ್ಲ ಭಕ್ತರ ಸೇವೆಯೆಲ್ಲ ಕುರುಕ್ಷೇತ್ರದಲ್ಲಿ ನನ್ನ ಭೀಮಸೇನ ದೇವರ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಅಂತ ಪೂಜ್ಯ ಶ್ರೀಪಾದರು ಸಂಕಲ್ಪ ಮಾಡಿದ್ದಾರೆ. ಅದೆಲ್ಲ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೃಷ್ಣನ ಮುಖ್ಯ ಪ್ರಾಣ ಪಾತ್ರರಾಗೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಗುರುಗಳ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ. ಪ್ರತಿನಿತ್ಯ ಸರಿಯಾಗಿ
तयोर्दयितं वैष्णै मध्वकराञ्चितं राघव राघव राक्षसशत्रो मारुतिवल्लभा जानकीकान्ता नमस्ते प्राणेश प्रणतविभवायावनिमगाः नमस्वामिन् रामप्रियतमा हनुमन् गुरुगुण नमस्तुभ्यं धीम प्रबलतमकृष्णेष्ट भगवन् नमः श्रीमन्मध्वा प्रदिश सुदर्शनो देव्य अपो विद्याविरक्त्यादि सद्गुणरूढाकरानकं वादिराजगुरून् वन्दे हयग्रीवपदाश्रयान् श्रीमध्वाः कल्पवृक्षस्तु जयार्यकामदुःस्मृताः चिन्तामणिस्तु व्यासार्याः मुनित्रयं नतोऽस्म्यहम् मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं समाश्रये ब्रह्मचर्य हरिप्रीति श्रीविद्यावादशालिनः इष्टदानिकष्टहस्तेन्नः विद्यामान्यान् मुनीन् नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं उदीरयेत्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथम्। ಒಂದು ಮಂತ್ರವನ್ನು ಜಪ ಮಾಡಬೇಕಾದ್ರೆ ಅದರ ಋಷಿ ಯಾರು ಅಂತ ನಾವು ಅನುಸಂಧಾನ ಮಾಡಬೇಕಂತ ಅವಾಗಲೇ ಆ ಮಂತ್ರ ಅದು ಫಲಿಸ್ತದೆ. ಋಷಿ ಚಂದೋ ದೇವತೆಗಳನ್ನು ತಿಳ್ಕೊಳ್ಳದೆ ಮಂತ್ರ ಜಪ ಮಾಡಿದರೆ ಗರ್ಭೇವ ಪದತಿ ಅಂತ ಉಪನಿಷತ್ತುಗಳು ಹೇಳುತ್ತೆ. ಒಂದು ಯಾವುದೇ ಒಂದು ವಿದ್ಯೆಯನ್ನು ನಾವು ಅಧ್ಯಯನ ಮಾಡಬೇಕಾದರೆ ಅದನ್ನು ಕೊಟ್ಟವನನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಅವನು ಕೊಟ್ಟವ ಒಂದು ರೂಪದಿಂದ ಅದರಲ್ಲಿ ಇರ್ತಾನೆ, ಮಂತ್ರದಲ್ಲಿ ಇರ್ತಾನೆ. ಮಹಾಭಾರತ ಮಂತ್ರತುಲ್ಯವಾದ ಗ್ರಂಥ. ಮಹಾಭಾರತ ಅದನ್ನು ಕೊಟ್ಟವರು ಅದರ ಋಷಿ ವೇದವ್ಯಾಸದೇವರು. ಅವರನ್ನು ನೆನಪಿಸಿಕೊಂಡೇ ಈ ಮಹಾಭಾರತದ ಅಧ್ಯಯನ ನಾವು ನಡೆಸಬೇಕಾಗ್ತದೆ. ವೇದವ್ಯಾಸ ಆ ಶಬ್ದನೇ ಚೆನ್ನಾಗಿದೆ. ವೇದವ್ಯಾಸ ಅಂತಂದ್ರೆ ವೇದವನ್ನು ನಮಗೆ ಕೊಟ್ಟವರು, ವೇದವನ್ನು ವಿಸ್ತಾರ ಮಾಡಿದವರು, ವೇದದಲ್ಲಿ ವಿಶಿಷ್ಟರಾದವರು, ನಮ್ಮ ಸನಾತನ ಸಂಸ್ಕೃತಿಯನ್ನು ಬೋಧನೆ ಮಾಡುವ ಅನಾದಿ ಕಾಲದ ಗ್ರಂಥ ವೇದ. ವೇದಮಾತೆ ಹೇಗೆ ನಮಗೆ ಅಮ್ಮ ಜನ್ಮ ಕೊಟ್ಟಿದ್ದಾಳೆ, ಭಾರತ ಮಾತೆ ನಮಗೆ ಅವಕಾಶ ಕೊಟ್ಟಿದ್ದಾಳೆ, ಹಾಗೆಯೇ ಜ್ಞಾನ ಕೊಡುವ ಇನ್ನೊಂದು ಮಾತೆ ಅಂದರೆ ವೇದ ಮಾತೆ. ಹಾಗಾಗಿ ನಮ್ಮ ಮಾತೆಲ್ಲ ವೇದ ಮಾತೆ ಆಗಬೇಕು. ವೇದವನ್ನು ಅಧ್ಯಯನ ಮಾಡಬೇಕಾಗುವುದಿಲ್ಲ. ಕೃಪಾಳುಗಳಾದ ವ್ಯಾಸರು, ವೇದ ವ್ಯಾಸರು ಈ ಮಹಾಭಾರತವನ್ನು ಕೊಟ್ಟು ವೇದದಲ್ಲಿ ಏನಿದೆ ಅಂತ ನೀವು ಕೇಳಿದರೆ ಮಹಾಭಾರತ ಓದಿ. ಎಲ್ಲರೂ ಒಂದೇ, ಒಂದು ಬದಿಯಲ್ಲಿ ವೇದ, ಇನ್ನೊಂದು ಕಡೆಯಲ್ಲಿ ಮಹಾಭಾರತ, ಎಲ್ಲರೂ ಒಂದನ್ನೇ ಹೇಳುತ್ತೆ. ಮಹಾಭಾರತ ಒಂದು ಕೊಡಬೇಕಾದರೆ ಆ ವೇದದಲ್ಲಿ ವಿಶಿಷ್ಟರಾದ ವೇದವ್ಯಾಸರಿಗೆ ಮಾತ್ರ ಸಾಧ್ಯ. ವೇದದಲ್ಲಿ ಏನಿದೆ ಅಂತಲೇ ಓದಿಲ್ಲ ಅಂತಂದರೆ ಅವರು ವೇದದ ಸಾರವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ? ನಮಗೆ ಅರ್ಥ ಆಗುವ ಭಾಷೆಯಲ್ಲಿ, ನಮಗೆ ಆಸಕ್ತಿ ಇರುವ ಕಥೆಯ ಮೂಲಕ ಇಡೀ ವೇದಗಳ ಸಾರವನ್ನು ಮಹಾಭಾರತದ ಮೂಲಕ ನಮಗೆ ನೀಡಿದ್ದಾರೆ. ಅಂತಹ ಮಹಾ ಶಕ್ತಿ ವ್ಯಾಸ, ಸಾಕ್ಷಾತ್ ಭಗವಂತನೇ ನಮಗೆ ಕರುಣಿಸಿದ ಗ್ರಂಥ ಮಹಾಭಾರತ. ನಾವೆಲ್ಲ ಹಿಂದೂಗಳು ಹೆಮ್ಮೆ ಕೊಡಬೇಕು. ಯಾಕೆ ಅಂತಂದ್ರೆ ದೇವರೇ ಕೊಟ್ಟ ಗ್ರಂಥವನ್ನು ಪಡೆದ ಮಹಾ
ಯಾಕೆ ಅಂತಂದ್ರೆ ನೀವು ಹಿಂದೂಗಳನ್ನು ಬಿಟ್ಟು ಬೇರೆ ಯಾರ ಹತ್ರ ಬೇಕಾದ್ರೂ ಕೇಳಿ, ನಿಮ್ಮ ಮತಧರ್ಮಗಳು ಆ ಗ್ರಂಥಗಳನ್ನು ಕೊಟ್ಟವರು ಯಾರು? ದೇವರ ದೂತರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಹೊರತು ದೇವರು ಕೊಟ್ಟದ್ದು ಇಲ್ಲವೇ ಇಲ್ಲ. ಯಾರೇ ಇರಲಿ, ಯೇಸು ಇರಲಿ ಅಥವಾ ಅಲ್ಲ ಯಾರೇ ಇರಲಿ, ಅವರೆಲ್ಲ ಮಹಮ್ಮದ್ ಇರಲಿ, ಅವರೆಲ್ಲ ದೇವರ ದೂತರು. ದೇವರು ನೇರ ಕೊಟ್ಟ ಸಂದೇಶಗಳು ಇಲ್ಲ. ಆದರೆ ದೇವರು ನೇರ ಕೊಟ್ಟ ಸಂದೇಶ ಮಹಾಭಾರತ, ಭಾಗವತ, ಭಗವದ್ಗೀತೆಯಂತಹ ದಿವ್ಯ ಸಂದೇಶವನ್ನು ನೇರ ಭಗವಂತನಿಂದ ಪಡೆದ ಧನ್ಯಗಳು ನಾವು ಹಿಂದೂಗಳು ಅಂತ ನಾವು ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು. ಅಂತಹ ಮಹಾಭಾರತವನ್ನು ವ್ಯಾಸರು ನೀಡಿದ್ದಾರೆ. ವ್ಯಾಸರು ಸ್ವಯಂ ಭಗವಂತ. ವ್ಯಾಸರ ಮಾತ್ರ ಮಹಾಭಾರತದಲ್ಲಿ ಬರೀ ರಚನೆ ಮಾಡಿದ್ದು ಅಷ್ಟೇ ಅಲ್ಲ, ಅದರೊಳಗೆ ಪ್ರವೇಶ ಮಾಡಿ ಅವರು ಸೂತ್ರಧಾರರು ಹೌದು, ಪಾತ್ರಧಾರಿಗಳು. ಆ ವ್ಯಾಸರನ್ನು ನಾವು ಚಿಂತನೆ ಮಾಡಬೇಕು. ವ್ಯಾಸರು ಒಂದು ರೂಪದಿಂದ ಮಹಾಭಾರತದಲ್ಲಿ ಇದ್ದಾರೆ, ಇನ್ನೊಂದು ರೂಪದಿಂದ ಎಲ್ಲಿ ಪ್ರವಚನ ನಡೀತದೆ ಅಲ್ಲಿ ವ್ಯಾಸರು ಇರ್ತಾರೆ. ವೇದವ್ಯಾಸ ದೇವರನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಒಳ್ಳೆಯ ತತ್ವಜ್ಞಾನ ಬರ್ತದೆ. ವ್ಯಾಸರ ಗ್ರಂಥ ಓದಲಿಕ್ಕೆ ಬೇಕಾದ ಶಕ್ತಿಯನ್ನು ಪಡೆಯಬೇಕಾದ್ರೆ ವ್ಯಾಸರನ್ನು ನಾವು ಉಪಸತ್ತಿ ಮಾಡಬೇಕು. ವ್ಯಾಸರು ಹೇಳ್ತಾರೆ ನೋಡಿ, ಆ ಮಂತ್ರ ಈ ಮಂತ್ರ ಜನಿಸಿ ಕೆಡಲು ಬೇಡವೋ ಮನುಜ ಅಂತ ಹೇಳಿದ ಹಾಗೇನೆ ಆ ಮಂತ್ರ ಈ ಮಂತ್ರ ಬೇಡ, ವೇದವ್ಯಾಸ ಮಂತ್ರ ಅದನ್ನು ಜಪ ಮಾಡಿದರೆ ನಮಗೆ ಎಲ್ಲ ಸಿದ್ಧಿಗಳೂ ಆಗ್ತದೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ವಾಸಿಷ್ಠ ವೃಷ್ಟಿ ಪ್ರಬಲವು ಸತ್ರಾಪಿ ಬೀಜರು. ಎಲ್ಲ ಮಂತ್ರಗಳನ್ನು ಸಂಗ್ರಹ ಮಾಡಿ ವೇದವ್ಯಾಸ ಮಂತ್ರವನ್ನು ಕೇಳಿ ಈ ಮಂತ್ರ ವಾಸಿಷ್ಠ ವೃಷ್ಟಿ ಪ್ರಬಲವು, ಇದು ಕೃಷ್ಣ ಮಂತ್ರ, ಇನ್ನೊಂದು ವೇದವ್ಯಾಸ ಮಂತ್ರ, ಎರಡು ಬೀಜರು ಮಂತ್ರಗಳಲ್ಲಿಯೇ ಒಳ್ಳೆಯ ಶಕ್ತಿ ಸಂಪನ್ನವಾದ. ಕಲಿಯುಗದಲ್ಲಿ ಮಂತ್ರಗಳಿಗೆ ಶಕ್ತಿ ಕಡಿಮೆ. ಶಕ್ತಿ ಕಡಿಮೆ ಅಂತಂದರೆ ನಮ್ಮ ವೃತ ಅನುಷ್ಠಾನ ನಿಯಮಗಳು ಸರಿ ಇಲ್ಲವಾದ್ದರಿಂದ ಮಂತ್ರಗಳು ನಮಗೆ ಫಲಿಸುವುದಿಲ್ಲ. ಆದರೆ ಎರಡು ಮಂತ್ರಗಳು ಕಲಿಯುಗದಲ್ಲಿ ಕಾಮಧೇನು, ಕಲ್ಪವೃಕ್ಷ ಫಲಿಸುವ ಮಂತ್ರಗಳು. ನಾವು ಅದನ್ನು ಜಪ ಮಾಡಿದರೆ ನಮಗೆ ಅದು ಫಲವನ್ನು ಕೊಡುತ್ತದೆ. ಎರಡು ಮಂತ್ರಗಳು ಅಂತ ಸತ್ಯಲೋಕದ ಅಧಿಪತಿಗಳಾಗ ಆದ ಶ್ರೀ ಮಧ್ವಾಚಾರ್ಯರು ಹೇಳಿರ್ತಕ್ಕಂಥದ್ದು ವಾಸಿಷ್ಠ ವೃಷ್ಟಿ ಪ್ರಬರು. ವಾಸಿಷ್ಠ ಮಂತ್ರ ಅಂದರೆ ವೇದವ್ಯಾಸ ಮಂತ್ರ, ವೃಷ್ಟಿ ಪ್ರಬರ ಕೃಷ್ಣನ ಮಂತ್ರ, ಎರಡು ನಮಗೆ ಕಾಮಧೇನು, ಕಲ್ಪವೃಕ್ಷ ಎಲ್ಲವನ್ನೂ ಕರುಣಿಸುತ್ತದೆ. ನಿಮಗೊಂದು ಉದಾಹರಣೆ ಹೇಳಬೇಕು. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ನಮ್ಮ ಗುರುಗಳು ಹೇಳುತ್ತಿದ್ದರು. ಅವರು ಹಾಗೆಲ್ಲ ಹೇಳೋದಿಲ್ಲ, ಸುಳ್ಳು ಸುಳ್ಳೆಲ್ಲ ಹೇಳೋದೇ ಇಲ್ಲ. ಏನಿದ್ರು ನೇರ ಸತ್ಯವಾಗಿ ಹೇಳೋದು. ಅವರು ಹೇಳ್ತಿದ್ರು, ಒಂದು ಬಾರಿ ಅಲ್ಲ, ಎರಡು ಬಾರಿ ನಂತರ ಇಟ್ಟಿದ್ದಾರೆ. ಅದು ಪಾಠ ಹೇಳುವಾಗ ಅದು ವಿಶೇಷವಾಗಿ ಹೇಳಿದ್ದಾರೆ. ಅವರು ಬದರಿಯಲ್ಲಿದ್ದರು. ಬದರಿ ಪಾಠ ಮುಗಿದ ಮೇಲೆ ಬದರಿಯಲ್ಲಿ 48 ದಿನ ವಾಸ ಮಾಡಿದ್ರು. ನಾವು ಬದರಿಗೆ ಹೋಗುವಾಗಲೇ ವಾಪಸ್ ಟಿಕೆಟ್ ಮಾಡಿಕೊಂಡು ಬರಬಹುದು. ವಿಮಾನದಲ್ಲಿ ಹೋಗುವುದು, ಹೆಲಿಕಾಪ್ಟರಲ್ಲೇ ವಾಪಸ್ ಬರುವುದು. ನಾವು ಅಲ್ಲಿ ಎಲ್ಲಿ ಇರ್ತೇವೆ, ನಾವು ಅಲ್ಲಿ ಇರುವುದು ತುಂಬ ಕಷ್ಟ. ಯಾರೋ ಒಬ್ಬರು ಹೇಳಿದ್ರು, ಈ 4 ದಿವಸ ಇದ್ದು ಹೋಗ್ಬೋದ, ಈ ದೇವಭೂಮಿ ದೇವತೆಗಳು ಇರುವುದು, ನಾವೆಲ್ಲ ಇರುವುದಿಲ್ಲ, ನಮಗೆ ಭಯ, ಎಲ್ಲಿ ದೇವತೆಗಳ ಸನ್ನಿಧಾನ ನಮಗೆ ಸಿಗುತ್ತೋ. ಅಂತಹ ಚಳಿ, ಮೈ ಕೊರೆಯುವ ಚಳಿಯಲ್ಲಿ 48 ದಿನ ಬದರಿಯಲ್ಲಿ ಇದ್ದಾರೆ ಅಂತಂದ್ರೆ ಅದು ಅವರ ದೊಡ್ಡ ತಪಸ್ಸು. ಅಲ್ಲಿ 2 ಹೊತ್ತು ಗಂಗೆಯಲ್ಲಿ ಸ್ನಾನ ಮಾಡ್ತಿದ್ರು. ಅದನ್ನು ಹೇಳ್ತಿದ್ರು, ಎಲ್ಲಿ ಸ್ನಾನ ಮಾಡ್ತಿದ್ದೆ ಅಂತ ಅವರು ಹೇಳ್ತಿದ್ರು. ನಾರದ ಕುಂಡ ಅಲ್ಲಿ ದಿನ ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅವಗಾಹನೆ ಮಾಡಿ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಅಲ್ಲಿ ದಿನ ಜಪ ಮಾಡ್ತಿದ್ರು. ವೇದವ್ಯಾಸದೇವರ ಜಾಗ ಅದು. ವೇದವ್ಯಾಸದೇವರ ದಿವ್ಯವಾದಂತಹ ಸನ್ನಿಧಾನ ಇರುವಂತಹದ್ದು. ಅಲ್ಲಿ ದಿನ ಜಪ, ಪಾಠ ಹೇಳಬೇಕು, ಜಪ ಮಾಡಬೇಕು. ಎರಡೇ ಕೆಲಸ, ಪಾಲುವುದೇ ಕೆಲಸನೇ ಇಲ್ಲ, ಒಂದೇ ಕೆಲಸ. ಹಾಗಾಗಿ ಅಲ್ಲಿ ಪಾಠ, ದೇವರ ಜಪ. ಏನು ಜಪ? ವೇದವ್ಯಾಸ ಮಂತ್ರವನ್ನು ಜಪ ಮಾಡಿದ್ದಾರೆ. ಒಂದು ಮಂತ್ರ ಅದು ಸಿದ್ಧಿಯಾಗಬೇಕಾದ್ರೆ ಅಕ್ಷರ ಲಕ್ಷ ಜಪ ಮಾಡಬೇಕು. ನಮ್ಮಲ್ಲಿ ಮಂತ್ರೋಪದೇಶ ಕೊಟ್ಟ ಕೂಡಲೇ ಏನು ದಿನ ಅಂತ ಕೇಳ್ತಾರೆ, ಅಪಶಕ್ತ. ಆ ಮಂತ್ರಕ್ಕೆ ಮಾಡುವ ಅವಮಾನ. ಯಾರಾದರೂ
ಎಷ್ಟು ದಿನ ಇರ್ತೀರಿ ಅಂತ ಕೇಳಿದ್ರೆ ಅವರು ಆಗಲೇ ಬೆಳಿಗ್ಗೆ ಕೇಳ್ತಾರೆ. ಮಂತ್ರವನ್ನು ನಾವು ಮನೆಗೆ ಕರೆದ್ರೆ ಅಥವಾ ಗೆಸ್ಟ್ ಬಂದರೆ ನಾವೇನು ಮಾಡಬೇಕು? ಎಷ್ಟು ದಿನ ಇರ್ತೀವಿ ಅಂತ ಕೇಳಬಾರದು, ದಿನಾ ಜಪ ಮಾಡಬೇಕಾದ ಮಂತ್ರವನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಬಿಡುವ ಪ್ರಶ್ನೆನೇ ಇಲ್ಲ. ಅದು ನಮ್ಮೊಟ್ಟಿಗೆ ಇರಬೇಕಾದ. ಹೇಗೆ ನಮ್ಮೊಟ್ಟಿಗೆ ಬಂದ ಶರೀರವನ್ನು ಬಿಡಲಿಕ್ಕಿಲ್ಲ, ಶರೀರವನ್ನಾದರೂ ಬಿಡುವುದು, ಮಂತ್ರವನ್ನು ಬಿಡಲಿಕ್ಕಿಲ್ಲ, ನಮ್ಮೊಟ್ಟಿಗೆ ಇರಬೇಕಾದ. ವೇದವ್ಯಾಸ ಮಂತ್ರ ಜಪ ಮಾಡಿದ್ದಾರೆ ಅಕ್ಷರ ಲಕ್ಷ. ವೇದವ್ಯಾಸ ಮಂತ್ರದಲ್ಲಿ 8 ಅಕ್ಷರಗಳು, ಅಷ್ಟಾಕ್ಷರ ಮಂತ್ರ, ಅದನ್ನು 8 ಲಕ್ಷ ಜಪ ಮಾಡಿದ್ದಾರೆ. ಮೈ ಕರೆಯುವ ಚಳಿಯ ಪ್ರದೇಶ ಬರಲಿ, ಅಲ್ಲಿ ಬೇರೆ ಯಾವ ಮಂತ್ರನೂ ಬರುವುದಿಲ್ಲ. ಚಳಿ ಚಳಿ ಚಳಿಯಿಂದ ಬಿಟ್ಟರೆ ಬೇರೆ ಯಾವ ಮಂತ್ರನೂ ಬರುವುದಿಲ್ಲ, ನಾಲಗೆನೇ ಉರುಳುವುದಿಲ್ಲ. ಅಂಥ ಜಾಗದಲ್ಲಿ ಓಟು ಏನು ಹಾಕದೆ ಬರೀ ಮೈಯಲ್ಲಿ ಕೂತು 8 ಲಕ್ಷ ಆ ವೇದವ್ಯಾಸ ಮಂತ್ರ ಜಪ ಮಾಡಿದ ನೋಡಿ. ವ್ಯಾಸರ ಅನುಗ್ರಹ ಎಷ್ಟು 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 ಒಂದರ ಕೇಳಿದೆ ಎಷ್ಟು ಆಗ ಅವ್ರಿಗೆ ಹೇಳಿದ್ರು. ಅಲ್ಲಿ ವಿದ್ಯಾಪೀಠ ಅವಾಗ ಪ್ರಾರಂಭ ಆಗಿರಲಿಲ್ಲ. ಕಲ್ಯಾಣಿ ರಾಯರ ಮಠ ಅಂತಲ್ಲಿದೆ ಬೆಂಗಳೂರಲ್ಲಿ, ವಿದ್ಯಾಪೀಠದ ಪಕ್ಕದಲ್ಲಿದೆ ಆರಂಭ ವಿದ್ಯಾಪೀಠ ಆ ಜಾಗದಲ್ಲಿ. ಅಲ್ಲಿ ಸ್ವಾಮಿಯರಿಗೆ ಅವಗಾಹನ, ನಿತ್ಯ ಅವಗಾಹನ ಸ್ನಾನ ಮಾಡಬೇಕು, ಎಲ್ಲ ಒಂದು ನಿತ್ಯ ಮುಳುಗಿ ಸ್ನಾನ ಮಾಡಬೇಕು ಅಂತ ಅವರ ಸಂಕಲ್ಪ. ದೇವರು ನಡೆಸಿದ ನೋಡಿ, ಕೊನೆಯ ತನಕನೂ ಕೂಡ ಅವರು ಮುಳುಗಿಯೇ ಸ್ನಾನ ಮಾಡಬೇಕು. ಕೆಲವು ತಮಿಳುನಾಡಿನಲ್ಲಿ ಮುಳುಗಿ ಸ್ನಾನ ಮಾಡಲಿಕ್ಕೆ ತುಂಬ ಕಷ್ಟ ಆಗಿತ್ತು. ವ್ಯಾನಲ್ಲಿ ಎಷ್ಟು ದೂರ ಹೋಗಿ ಅವರು ಸ್ನಾನ ಮಾಡಿಕೊಂಡು ಬಂದಿತ್ತು. ಬರೀ ಒಳ್ಳೆಯ ಜಾಗ ಸಿಕ್ಕಿತ್ತು, ಅವಗಾಹನೆ ಮಾಡಿಕೊಂಡು ಬಂದಿತ್ತು. ಅವರ ಸಂಕಲ್ಪ, ಅವರ ದೀಕ್ಷೆ ಹಾಗೆ. ನಮ್ಮ ದೀಕ್ಷೆ ಹೇಗಿರ್ತದೆ ದೇವರು ಹಾಗೆ ಅನುಗ್ರಹ ಮಾಡ್ತಾರೆ. ಅವರಿಗೆ ಮುಳುಗಿ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಅವರ ದೀಕ್ಷೆ. ಅದಕ್ಕೆ ಸರಿಯಾಗಿ ಕೆರೆಗಳನ್ನು ನದಿಯನ್ನು ದೇವರು ವ್ಯವಸ್ಥೆ ಮಾಡಿತ್ತು. ನಮಗೆ ಎಲ್ಲಿಯಾದರೂ ಸ್ನಾನ ಮಾಡಿದ್ರೆ ಸಾಕು, ಅಷ್ಟೇ ದೇವರು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಾಗಿದ್ರೆ ಎಷ್ಟು ಕಷ್ಟ ನೋಡಿ, ಮುಳುಗಿ ಸ್ನಾನ ಮಾಡಬೇಕು ಅಂತಂದರೆ ಈಗ ಹೈದರಾಬಾದಲ್ಲಿದ್ದಾಗ ಎಲ್ಲೋ ಒಂದು ದೂರ ಆ ಗಿರಿ ಅನಂತಗಿರಿ ಅವರು ಅಲ್ಲಿವರೆಗೆ ಹೋಗಿ ಅವಗಾಹನೆ ಮಾಡಿ ಜಪ ಮಾಡಿಕೊಂಡು ಅವರು ಬಂದಿದ್ದರು. ಅವರ ನಿಯಮ ಅಂದರೆ ಹಾಗಿತ್ತು, ದೇವರು ಹಾಗೆ ನಡೆಸಿದ, ಅವರ ಕಾಲ ಹಾಗಿತ್ತು. ಕಲ್ಯಾಣಿಯಲ್ಲಿ ಜಪ ಮಾಡ್ತಿದ್ರು, ಅವಗಾಹನ ಸ್ನಾನ ಮಾಡಿ ಜಪ ಮಾಡ್ತಿದ್ರು. ಜಪ ಮಾಡುವಾಗ ಒಬ್ಬರು ಹೆಣ್ಮಗಳು ಒಂದು ಜಪ ಮುಗುವೆ ತನಕ ಕಾದು ಕೂತು ಸ್ವಾಮಿಗಳ ಹತ್ರ ಹೇಳಿ, ನನಗೆ ಪುಟ್ಟ ಮಗು, ನನಗೆ ಬಾಯಿ ಬರುವುದಿಲ್ಲ, ಮಾತಾಡುವುದೇ ಇಲ್ಲ. ಸ್ವಾಮಿಗಳು 1 ನಿಮಿಷ ಕಣ್ಮುಚ್ಚಿದರು. ಅವರಿಗೆ ಮುಂದೆ ಈ ಮಗುವಿಗಿಂತಲೂ ಕೂಡ ಅವರಿಗೆ ವೇದವ್ಯಾಸ ದೇವರ ನೆನಪಾಯಿತು. ವೇದವ್ಯಾಸವನ್ನು ಜಪ ಮಾಡಿದರೆ ಶ್ರೀಮದ್ ಆಚಾರ್ಯವರು ಹೇಳ್ತಾರೆ, ಅದು ಕಲ್ಪವೃಕ್ಷ, ಕೇಳಿದ್ದನ್ನು ಕೊಡ್ತದೆ, ಒಳ್ಳೆಯ ಜ್ಞಾನ ಕೊಡ್ತದೆ. ನಮ್ಮ ನಾಲಿಗೆಯನ್ನು ಮಾತನಾಡುವ ಹಾಗೆ ಮಾಡುವುದು ಯಾರು? ನಮಗೆ ಭ್ರಮೆ, ನಾನೇ ಮಾತಾಡುತ್ತೇನೆ. ಆ ನಾಲಿಗೆ ತಿರುಗಬೇಕು ನೋಡಿ. ಒಂದು ಗಾಡಿ ತನ್ನಷ್ಟಕ್ಕೆ ಹೋಗಬೇಕು ಅಂದರೆ ಬಹಳ ಕಷ್ಟ, ಸ್ಟೇರಿಂಗ್ ಹಿಡಿಬೇಕು. ಹಾಗೆ ನಾಲಿಗೆಯ ಸ್ಟೇರಿಂಗ್ ಹಿಡಿಬೇಕು ನೋಡಿ. ಯಾರು ಹಿಡಿತಾರೆ? ನಮಗೆ ಅದು ಎಲ್ಲರೂ ನಾವು ಮುಟ್ಟುವುದಿಲ್ಲ, ಮುಟ್ಟಿದ್ರೆ ಮಾತಾಡಲಿಕ್ಕೆ ಆಗೋಲ್ಲ. ಆ ನಾಲಿಗೆ ಎಲ್ಲಿ ಬೇಕೋ ಅದು ತಿರುಗಬೇಕು, ಎಲ್ಲರೂ ಮುಟ್ಟಬೇಕು, ಎಲ್ಲರೂ ಮಾತಾಡ್ತೇವೆ ನಾವು. ಈ ಮಾತಾಡಬೇಕಾದ್ರೆ ಒಳಗೆ ಸ್ಟೇರಿಂಗ್ ಹಿಡಿದು ಆ ಭಗವಂತ ತಿಪ್ಪಿಸ್ತಾ ಇರ್ತಾರೆ. ಕೆಲವು ಕಡೆ ತಪ್ಪು ಹೇಳುತ್ತೇವೆ, ಕೆಲವು ಕಡೆ ಸರಿ ಹೇಳುತ್ತೇವೆ, ಕೆಲವು ಕಡೆ ಪೆಟ್ಟಿದ್ದೇವೆ, ಕೆಲವು ಉಗುಳಿಸಿಕೊಳ್ತೇವೆ. ಯಾಕೆ ಅಂತಂದರೆ ನಾಲಿಗೆ ಎಲ್ಲಿಯೋ ಹೋಗುತ್ತೆ, ನಾನು ಭ್ರಮೆ ಬಂದಾಗ ಎಲ್ಲೆಲ್ಲಿಯೋ ಹೋಗಿಬಿಡ್ತೇವೆ. ಆ ನಾಲ್ಕು ಪ್ರವಿಶ್ಯ ಒಳಗೆ ಕೂತು ಅದನ್ನೇ ಮಾತನಾಡಿಸುವ ಶಕ್ತಿ ಅದು ಭಗವಂತ. ನಾವು ಸ್ವಾಮಿಗಳಿಗೆ ಸರಿಯಾದ ಕಲ್ಪನೆ ಇತ್ತು. ಮಾತನಾಡಿಸುವುದು ಯಾರು ಅಂತಂದರೆ ಆ ವೇದವ್ಯಾಸ ದೇವರು. ಪ್ರಪಂಚದ ಮಾತು ಯಾರು ಬೇಕಾದರೂ ಆಡ್ಬೋದು. ಭಗವಂತನ ಬಗ್ಗೆ ಶಾಸ್ತ್ರೀಯವಾದ ಮಾತಾಡಬೇಕಾದ್ರೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಹಾಗಾಗಿ ಅವರಿಗೆ ವೇದವ್ಯಾಸ ದೇವರು ನೆನಪಾಗ್ತದೆ. ವೇದವ್ಯಾಸ ಮಂತ್ರ ಜಪ ಮಾಡಿದರೆ ಆ ಭಗವಂತ ನಮಗೆ ಒಳ್ಳೆಯ ಶಕ್ತಿಯನ್ನು, ಎಲ್ಲ ದೇಹ ಇಂದ್ರಿಯ ಪಾಠವ, ಆ ನಾಲಿಗೆ ಮಾತನಾಡಿಸುವುದು, ಜ್ಞಾನ ಅದನ್ನು ಕರುಣಿಸುತ್ತಾನೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಗಿ ಅವರು ತಕ್ಷಣ ಕಂಡಿದ್ದರು. ಹೇಳಿದ್ರು, ಅಮ್ಮ ನಾನು ಜಪ ಮಾಡ್ತಾ ಇರ್ತೇನೆ, ನಾನು ಇಲ್ಲೇ ಇರ್ತೇನೆ 48 ಚಾತುರ್ಮಾಸ್ಯ ಅಲ್ಲ, ಬೆಂಗಳೂರಿಗೆ ಹೋದರೆ ಇಲ್ಲೇ ಇರ್ತೇನೆ, 48 ದಿನ ಇಲ್ಲಿ ಇರ್ತೇನೆ. ದಿನ ಬಂದು ತೀರ್ಥ ಕೊಡ್ತೇನೆ, ಅದನ್ನು ಮಗುವಿಗೆ ಕೊಡು, ವೇದವ್ಯಾಸ ಮಂತ್ರ ಜಪ ಮಾಡಿ ಅದರ ತೀರ್ಥ ಕೊಡ್ತೇನೆ, ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡು, ನಾನೂ ಮಾಡ್ತೇನೆ. ನಾವಾದರೆ 48
ಇಲ್ಲ. ಸ್ವಾಮಿಗಳು ಹೇಳಿದ್ರು ಕರ್ಕೊಂಡು ಬರ್ತೇನೆ ಮಕ್ಕಳನ್ನು ಅಂತ ಹೇಳಿ ಸ್ವಾಮಿಗಳು ಜಪ ಮಾಡಲಿಕ್ಕೆ ದೂರದಲ್ಲಿ ಕೂತು ಆ ಸ್ವಾಮಿಗಳು ಹೇಳಿದಾಗೇನೆ ವಿದ್ಯಾಭ್ಯಾಸ ಚಿಂತನೆ ಮಾಡ್ತಿದ್ರು. ನಮ್ಮ ಸ್ವಾಮಿಗಳು ತನ್ನ ದಿನನಿತ್ಯದ ಆನ್ನಿಕ ಮಾಡಿ ಆ ಮಗುವಿಗೋಸ್ಕರ ಎಂಥ ಕಾರಣದಲ್ಲಿ ಆ ಮಗುವಿಗೆ ಒಳ್ಳೆಯ ಮಾತು ಬರಬೇಕು ಅಂತ ಕಾರುಣ್ಯದಿಂದ ದಿನಾ ಆ ಮಗುವಿನ ಹೆಸರಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ನಮಗೆ ನಮ್ಮ ಹೆಸರಲ್ಲಿ ಜಪ ಮಾಡಲಿಕ್ಕೆ ಪುರುಸೋತಿಲ್ಲ. ಜಗತ್ತಿನ ಮೇಲೆ ಕಾರುಣ್ಯ ಯಾತ್ರೆ ಮಾಡಿ ಆ ಮಗುವಿಗೆ ಒಳ್ಳೆಯ ವಾಗ್ಮಿತ್ವ ಕೊಡುವಂತ ಪ್ರಾರ್ಥನೆ ಮಾಡಿ ನಮ್ಮ ಸ್ವಾಮಿಗಳು ಜಪ ಮಾಡ್ತಿದ್ರು. ದಿನಾ ವಿದ್ಯಾಭ್ಯಾಸ ಮಾತ್ರ ಜಪ ಮಾಡ್ತಿದ್ರು. ಅದು ಮುಗಿಸಿ ಬಂದು ಪೂಜೆ ಆಗ್ತಿತ್ತು. ದಿನ ಆ ಜಪ ಮಾಡಿ ಆ ತೀರ್ಥವನ್ನು ಮಗುವಿಗೆ ಕುಡಿಸ್ತಿದ್ರು. ಆ ತೀರ್ಥವನ್ನು ಕೊಡ್ತಿದ್ರು. 48 ದಿನವೂ ಆ ತಾಯಿ ಕರ್ಕೊಂಡು ಬಂದಿದ್ದಾಳೆ ಆ ಮಗುವನ್ನು. 48ನೇ ದಿನ ಸ್ವಾಮಿಗಳು ಮುಗಿ 48 ದಿನ ಅವ್ರು ಹೇಳಿದ್ರು ದೇವರ ಹತ್ರ 48 ದಿನ ಈ ಮಗುವಿನ ಬಗ್ಗೆ ನಾನು ಜಪ ಮಾಡಿ ಆ ತೀರ್ಥ ಕೊಡ್ತೇನೆ. ಸ್ವಾಮಿ ಅವರ ಮಗಳಿಗೆ ಅನುಗ್ರಹ ಮಾಡುವ ವಾಕ್ಶಕ್ತಿಯನ್ನು ಅನುಗ್ರಹ ಮಾಡುವುದು. 48ನೇ ದಿನ ನಮ್ಮ ಸ್ವಾಮಿಗಳು ತೀರ್ಥ ಕೊಡಿಸಿದ್ದಾರೆ. ಆ ಮಗುವನ್ನು ಕರೆದು ಪಕ್ಕದಲ್ಲಿ ಕೂಡಿಸಿ ಸ್ವಾಮಿಗಳು ಹೇಳಿದರು, ಹೇಳು ಮಗು ಶ್ರೀ ಆ ಮಂತ್ರವನ್ನು ಹೇಳಿ ವೇದವ್ಯಾಸಾಯ ನಮಃ ಹೇಳು. ಅಲ್ಲಿವರೆಗೆ ಬಾಯಿ ಬೆಳೆದಿದ್ದ ಮಗು, ನಾಲಿಗೆಯನ್ನು ಅಲ್ಲಾಡಿಸಲಿಕ್ಕಾಗದಿದ್ದ ಮಗು ನಮ್ಮ ಸ್ವಾಮಿಗಳು ಆ ವ್ಯಾಸ ಮಂತ್ರವನ್ನು ಹೇಳಿದರೆ ಆ ಸ್ವಾಮಿಗಳು ಹೇಳಿದಾಗಲೇ ಆ ಮಂತ್ರವನ್ನು ಹೇಳಿತು ಅಂತ ನಮ್ಮ ಸ್ವಾಮಿಗಳು ನನಗೆ ನನ್ನ ಮಂತ್ರ ಶಕ್ತಿಯಿಂದ ನನಗೆ ಅಹಂಕಾರ ಇಲ್ಲ, ವೇದವ್ಯಾಸ ಮಂತ್ರಕ್ಕೆ ಇವತ್ತೂ ಶಕ್ತಿ ಇದೆ ಅಂತ ಮಧ್ವಗುರುಗಳು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ತುಂಬಾ ಭಕ್ತಿ ಬಂತು ನನಗೆ ಅಂತ ಸ್ವಾಮಿಗಳು ಹೇಳುತ್ತಿದ್ದರು. ಆ ವೇದವ್ಯಾಸ ಮಂತ್ರ ಅದನ್ನು ಜಪ ಮಾಡಿದರೆ ಅದು ಈ ಕಾಲದಲ್ಲಿಯೂ ಕೂಡ ಫಲವನ್ನು ಕೊಡುವಂಥದ್ದು, ವೀರ್ಯಪ್ರದವಾದಂತಹ ಮಂತ್ರ. ಅದು ಜಪ ಮಾಡುವವರಲ್ಲಿ ಶಕ್ತಿ ಇರಬೇಕು. ಯಾರ ಬಗ್ಗೆ ಮಾಡ್ತೇವೆ ಅದಕ್ಕೊಂದು ಯೋಗ್ಯತೆ ಇರಬೇಕು. ಆವಾಗ ಮಂತ್ರ ಫಲಿಸ್ತದೆ. ನಾವು ಬರೀ ಮಾಡ್ತೇವೆ ಅಂತಂದ್ರೆ ಆಗುವುದಿಲ್ಲ. ಅದಕ್ಕೆಲ್ಲ ವೃತ ನಿಯಮ ಅನುಷ್ಠಾನ ಮಾಡಿ ಆ ಜಪವನ್ನು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡಿದರೆ ಆ ಮಂತ್ರ ಫಲಿಸ್ತದೆ. ಇವತ್ತೂ ಕೂಡ ಆ ವೇದವ್ಯಾಸ ದೇವರು ಮಾತನಾಡ್ತಾರೆ. ಮಾತನಾಡಿ ಏನು ಬೇಕೋ ಅದನ್ನು ಕರುಣಿಸ್ತಾರೆ. ಬರೀ ಮಾತನಾಡುವುದು ಅಂತಲ್ಲ, ಪ್ರಪಂಚದ ಜ್ಞಾನಗಳನ್ನೆಲ್ಲ ಪ್ರಪಂಚ ಸೃಷ್ಟಿ ಮಾಡಿದ ಭಗವಂತನ ಜ್ಞಾನವನ್ನು ಕರುಣಿಸುವರು. ಅಂತಹ ವ್ಯಾಸರು ರಚನೆ ಮಾಡಿದ ಗ್ರಂಥ ಮಹಾಭಾರತ. ನಮ್ಮಲ್ಲಿ ಮಹಾಭಾರತ ಅಂತಂದ್ರೆ ಜಗಳದ ಗ್ರಂಥ ಅಂತ ತಲೆಯಲ್ಲಿ ಕೂತಿದೆ. ಎಷ್ಟು ತಲೆಯಲ್ಲಿ ಕೂತಿದೆ ಅಂತಂದ್ರೆ ಮಹಾಭಾರತ ಗ್ರಂಥವನ್ನು ಮನೆಯೊಳಗೆ ಇಟ್ಕೊಳ್ಬಾರದು ಅಂತ ಅಲ್ಲಿವರೆಗೆ ತಲೆಯೊಳಗೆ. ನನ್ನೊಬ್ಬರು ಕೇಳಿದ್ರು, ಮಹಾಭಾರತ ಪುಸ್ತಕ ಯಾಕೆ ಪ್ರಿಂಟ್ ಮಾಡ್ತೀರಿ? ಅಲ್ಲ, ಓದೋರು ಓದ್ತಾರೆ, ಮನೆಯಲ್ಲಿ ಆದರೂ ಇಟ್ಕೊಳ್ಳಿ. ಹೆಚ್ಚೆಚ್ಚ ಮನೆಯಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ ಅಂದರೆ ನಾನು ಆರಂಭದಲ್ಲಿ ಒಂದು ಮಹಾಭಾರತ ಉಪನ್ಯಾಸಕ್ಕೆ ಅಂತ ಕರೆದಿದ್ದು. ಮಹಾಭಾರತ ಉಪನ್ಯಾಸಕ್ಕೆ ಒಂದು ವಾರದ ಉಪನ್ಯಾಸಕ್ಕೆ ಕರೆದಿದ್ದು. ನಾನು ಹೋಗಿದ್ದೆ. ಮನೆ ಒಳಗೆ ಕೋಣೆಯನ್ನು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದರು. ಇಲ್ಲೇ ವ್ಯವಸ್ಥೆ, ಪೂಜೆ ಅಂತ ಹೊರಗೆ. ನಾನು ಮಹಾಭಾರತ ಪುಸ್ತಕ ಎಲ್ಲ ಓದ್ತಿದ್ದೆ. ಓದಿ ಅಲ್ಲಿ ಪ್ರವಚನ ಮಾಡಿ ಬಂದೆ. ಹೋಗುವಾಗ ಮನೆಯ ಒಳಗೆ ನನಗೆ ಮನೆ ಜಾಗಿತ್ತು. ಉಪನ್ಯಾಸ ಮುಗಿಸಿ ಬರುವಾಗ ಔಟ್ ಹೌಸ್ ನನಗೆ ಮನೆದು ಹೊರಗೆ. ನಾನು ಬಂದಾಗ ಏನಪ್ಪ ಮನೆಗೆ ಕಷ್ಟ ಆಗಿತ್ತು, ಯಾರೋ ಬೇಕಾದವರು ಬಂದಿರಬೇಕು, ಹಾಗೆ ನನಗೆ ಹೊರಟು ಕೊನೆಯೇ ಗೊತ್ತಾಯಿತು ಅದೇನು ಅಂತಂದ್ರೆ ನನ್ನೊಟ್ಟಿಗೆ ಒಂದು ಮಹಾಭಾರತ ಪುಸ್ತಕ ಇದೆ. ನಾನು ಮಹಾಭಾರತ ಓದ್ತಾ ಇದ್ದೇನೆ. ಮಹಾಭಾರತ ಮನೆಯೊಳಗೆ ಬರಬಾರದು, ಮಹಾಭಾರತ ಹೊರಗಿರಬೇಕು. ಕೊನೆಗೆ ಉಪನ್ಯಾಸದಲ್ಲೇ ನಾನು ಹೇಳಿದೆ, ಮಹಾಭಾರತ ಯಾವ ಮನೆಯಲ್ಲಿ ಹೊರಗಿರ್ತದೆ ಅಲ್ಲಿ ಜಗಳ ಮನೆಯೊಳಗೆ ಬರ್ತದೆ. ಎಲ್ಲಿ ಮಹಾಭಾರತ ಮನೆಯೊಳಗೆ ಇರ್ತದೆ ಅಲ್ಲಿ ಜಗಳ ನನ್ನಿಂದ ಹೊರಗೆ ಹೋಗ್ತದೆ. ಮಹಾಭಾರತ ಜಗಳದ ಗ್ರಂಥ ಅಲ್ಲ, ಜಗಳವನ್ನು ಪರಿಹಾರ ಮಾಡುವ ಗ್ರಂಥ. ನಾನು ಮನೆಯಲ್ಲಿ ಹೇಳಿದಾಗ ಪುಸ್ತಕವನ್ನು ಮತ್ತೆಲ್ಲವನ್ನು ಒಳಗಿಂದ ಕೊನೆ ಕೊಡ್ತಿದ್ರು. ಮಹಾಭಾರತದ ಬಗ್ಗೆ ನಿಮಗೆ ತಪ್ಪು ಕಲ್ಪನೆ ಇದೆ. ಮಹಾಭಾರತ ಅದನ್ನು ಕೇಳಬಾರದು, ಅದು ಜಗಳ. ನೋಡಿ, ಜಗಳ ಹರರಿಗೆ ಜಗಳ. ಮಹಾಭಾರತದಲ್ಲಿ ದುರ್ಯೋಧನನಿಗೂ ಪಾಂಡವನಿಗೂ ಆದ ಜಗಳ. ಈ ಪಾಂಡವರಿಗೂ ದುರ್ಯೋಧನನಿಗೂ ಜಗಳ ಆದರೆ ಪಾಂಡವರು ಸೋತಿದ್ರೆ, ಪಾಂಡವರು ಅಸುನೀತಿದ್ರೆ, ದುರ್ಯೋಧನ ಬದುಕಿದ್ರೆ ಆವಾಗ ಆ ಪುಸ್ತಕ ಒಳಗೆ ಬರಬಾರ್ದು. ಇದು ಹಾಗೆ ಅಲ್ಲ ನೋಡಿ. ದುರ್ಯೋಧನ ಸತ್ತದ್ದು, ಪಾಂಡವರು ಬದುಕಿದ್ದು, ಪಾಂಡವರು ಧರ್ಮರಾಜ್ಯ ಆಳಿತ್ತು. ಮೊದಲು ದುರ್ಯೋಧನರ ರಾಜ್ಯ, ಆಮೇಲೆ ಪಾಂಡವರ ರಾಜ್ಯ. ಇಂತಹ ಮಹಾಭಾರತ ಇದು ನಿರಂತರ ಉಳಿಬೇಕು. ನಮ್ಮ ಮನೆ
ಅಲ್ಲ, ನಮ್ಮ ದೇಶದಲ್ಲಿಯೇ ಈ ಮಹಾಭಾರತ ಅದು ಉಳಿಬೇಕು. ಪಾಂಡವರ ರಾಜ್ಯ ಈಗ ಪ್ರಾರಂಭ ಆಗಿದೆ. ಸೂರ್ಯಚಂದ್ರರ ನರಕರು ಈಗ ಪಾಂಡವರ ರಾಜ್ಯ, ಧರ್ಮರ ರಾಜ್ಯ ಅದು ಸ್ಥಾಪನೆ ಅದು ಆಗಬೇಕು. ಮಹಾಭಾರತ ಗ್ರಂಥದ ಮೇಲೆ ನಮಗೆ ತುಂಬ ಶ್ರದ್ಧೆ ಬೇಕು. ಮಹಾಭಾರತ ಅದು ನ್ಯೂಸ್ ಪೇಪರ್ ಅಲ್ಲ. ಸಾಮಾನ್ಯವಾಗಿ ನಮ್ಗೆ ಏನು ಕಲ್ಪನೆ ಇದೆ ಅಂತಂದರೆ, ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮರುದಿವಸ ಪತ್ರಿಕೆ, ವಾರ್ತಾಪತ್ರಿಕೆಯಲ್ಲಿ ನ್ಯೂಸ್ ಬರ್ತದೆ. ಈ ಕಾರ್ಯಕ್ರಮ ಆಯಿತು, ಹೀಗೆ ನಡೆಯಿತು ಅಂತ ಅದರ ಬಗ್ಗೆ ಎಲ್ಲ ಉಲ್ಲೇಖ ಮಾಡ್ತಾರೆ. ಅದು ಯಾವಾಗಲೂ ಹಾಗೆ ಕಾರ್ಯಕ್ರಮದ ಮರುದಿವಸ ಆ ಪೇಪರಲ್ಲಿ ಬರ್ತದೆ. ಕೆಲವು ದಿವಸ ಅದೇ ದಿವಸ ಕಾರ್ಯಕ್ರಮ ಆಗ್ತಾ ಇರುವಾಗಲೇ ನ್ಯೂಸ್ ಬರ್ತದೆ. ಮಹಾಭಾರತ ಗ್ರಂಥ ಹಾಗಲ್ಲ. ಪಾಂಡವರ ಯುದ್ಧ ಮುಗಿದ ಮೇಲೆ ಅದು ನ್ಯೂಸ್ ಪೇಪರ್ನ ಹಾಗೆ ನಿರ್ಮಾಣ ಆದ ಗ್ರಂಥ ಅಲ್ಲ. ಮಹಾಭಾರತ ಗ್ರಂಥ ಮಹಾಭಾರತ ಯುದ್ಧ ಆಗುವುದಕ್ಕಿಂತ ಮುಂಚೆ, ದುರ್ಯೋಧನಾದಿಗಳು ಪಾಂಡವರು ಹುಟ್ಟುವುದಕ್ಕಿಂತ ಮುಂಚೆನೆ ಮಹಾಭಾರತದ ಗ್ರಂಥ ನಿರ್ಮಾಣ ಆಗಿದೆ. ಲಕ್ಷ ಶ್ಲೋಕದ ಮಹಾಭಾರತ ಗ್ರಂಥದ ನಿರ್ಮಾಣ ಮೊದಲೇ ನಿರ್ಮಾಣ ಆಗಿದೆ. ಆಮೇಲೆ ಆದ ಕಥೆ ಅಲ್ಲ, ಮೊದಲೇ ವ್ಯಾಸರು ಸರ್ವಜ್ಞರಾಗಲೇ ಹೋದರೆ ಇದು ಸಾಧ್ಯ. ಒಬ್ಬ ರಾಜ ನಂತರ ಒಬ್ಬ ಜ್ಯೋತಿಷ್ಕ ಬರ್ತಾನೆ. ಜ್ಯೋತಿಷ್ಕ ಬಂದಾಗ ರಾಜ ಕೇಳುವ ಒಂದು ಪ್ರಶ್ನೆ, ಏನಾದರೂ ಒಂದು ಪ್ರಶ್ನೆ ಕೇಳ್ತೀನಿ. ಈ ಸಲ ಹೊಸ ಪ್ರಶ್ನೆ ಕೇಳಿದ. ಆ ಜ್ಯೋತಿಷ್ಕನ ಹತ್ರ ಕೇಳ್ತಾನೆ. ಅವನ ಕೈಯಲ್ಲಿ ಒಂದು ಹಕ್ಕಿ. ಆ ಜ್ಯೋತಿಷ್ಕನ ಹತ್ರ ಕೇಳ್ತಾನೆ, ನೋಡು ಈ ಹಕ್ಕಿಯನ್ನು ನಾನು ಇಟ್ಕೊಳ್ತೇನಾ, ನಾನು ಬಿಡ್ತೇನೆ ಅಂತ ಹೇಳೋದು. ಜ್ಯೋತಿಷ್ಯಗಳು ನೀವು ಹೇಳಿ ಏನು ಮಾಡ್ತೇನೆ, ಎಷ್ಟು ಕಷ್ಟ ನೋಡಿ. ಯಾಕೆಂದರೆ ಬಿಡ್ತೀನಿ ಅಂತ ಹೇಳಿದ್ರೆ ಬಿಟ್ಟು ಇಟ್ಕೊಳ್ತಾನೆ, ಹಿಡಿತೀನಿ ಅಂತ ಹೇಳಿದ್ರೆ ಬಿಡ್ತಾನೆ. ಜ್ಯೋತಿಷ್ಯ ಹುಡುಗಿ ತಮಾಷೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ಈ ಜ್ಯೋತಿರ್ವಿದ್ಯೆ ಎಷ್ಟು ಅವನಿಗೆ ಪಕ್ವ ಆಗ್ತದೆ, ಅವನ ಲೌಕಿಕ ಜ್ಞಾನವೂ ಅವನಿಗಿತ್ತು. ಅವನೇನು ಮಾಡಿದ ಅಂತಂದ್ರೆ ಕಾಗದ ತಗೊಂಡ, ಪೆನ್ನಿಟ್ಟು ಅದರಲ್ಲಿ ಬರ್ತ, ನೀನು ಬಿಡ್ತೀನಿ ಅದನ್ನು ಮನಸ್ಸಿಟ್ಟ, ರಾಜನ ಕೈಯಲ್ಲಿ ಕೊಟ್ಟ. ರಾಜ ಅದನ್ನು ಹಕ್ಕಿಯನ್ನು ಬಿಟ್ಟ. ಈಗ ಓದು ಅಂತ ಹೇಳ, ಓದಿದ. ನೀನು ಹಕ್ಕಿಯನ್ನು ಬಿಡ್ತೀನಿ ಅಂತ ಬಹಳ ಬಹುಮಾನ ಮಾಡಿದ ಅಲ್ಲ. ರಾಜನ ಎಷ್ಟು ಹೊತ್ತಿಟ್ಕೊಳ್ಳೋದು, ಕಾಮನ್ ಸೆನ್ಸ್. ರಾಜ ಎಷ್ಟು ಹೊತ್ತಿಟ್ಕೊಳ್ಬೋದು, ಹಕ್ಕಿಯನ್ನು ಈ ಕೈಯಲ್ಲಿ ಇಟ್ಕೊಳ್ಬೋದು, ಈ ಕೈಯಲ್ಲಿ ಇಟ್ಕೊಳ್ಬೋದು, ತನ್ನ ಭುಜದ ಮೇಲೆ ಇಟ್ಕೊಳ್ಬೋದು. ಆಮೇಲೆ ಬಿಟ್ಬಿಡ್ಬೇಕು. ಎಷ್ಟು ರಾಜನಿಗೆ ಎಷ್ಟು ವ್ಯವಹಾರಗಳಿತ್ತು, ಕಾಮನ್ ಸೆನ್ಸ್. ನೀನು ಬಿಡ್ತೀನಿ ಅದನ್ನು ಇಟ್ಕೊಂಡೇ ಬರೆದಿರ್ಬೋದು. ಪ್ರಾಯ ಬರೆದ ಅಂದರೆ ನಮಗೆ ಮೊದಲು ಬರೆದಿದ್ದಾರೆ. ಆ ಬರೆದದ್ದು ಸತ್ಯ ಆಗಬೇಕು. ಒಂದು ವೇಳೆ ಬಿಡದಿದ್ದರೆ ಆ ಜ್ಯೋತಿಷ್ಕನ ಕಥೆ ಏನಾಗಿದೆ? ವ್ಯಾಸರು ಮೊದಲೇ ಮಹಾಭಾರತ ಬರೆದಿದ್ದಾರೆ. ಇದು ವ್ಯಾಸರ ಸರ್ವಜ್ಞತ್ವಕ್ಕೆ ಒಂದು ಒಳ್ಳೆಯ ಉದಾಹರಣೆ. 1,00,000 ಶ್ಲೋಕ ವ್ಯಾಸರು ಬರೆದಿದ್ದಾರೆ, ಮೊದಲೇ ಬರೆದಿದ್ದಾರೆ. ಹೀಗೀಗ ಆಗ್ತದೆ ಅವರ ಮಾತುಕತೆಗಳು, ಅವರ ಪರಸ್ಪರ ಸಂಭಾಷಣೆಗಳು. ಅದು ಯಾರು ಯಾವಾಗ ಸತ್ತು, ಎಷ್ಟು ಆಯುಧಗಳನ್ನು ಇಟ್ಕೊಂಡು ಬಂದಿದ್ದಾರೆ, ಎಷ್ಟು ಕುದುರೆಗಳು, ಅದು ಏನು ನಡೆದಿತ್ತು, ಅದೆಲ್ಲವನ್ನು ಮೊದಲೇ ದಾಖಲೆ ಮಾಡಬೇಕಾಗಿದ್ದರೆ ವ್ಯಾಸರ ಸರ್ವಜ್ಞತ್ವಕ್ಕೆ ಉದಾಹರಣೆ. ಕೌಶಲ್ಯ ಪುಂಡರೀಕಾಕ್ಷಾತೆ ಮಹಾಭಾರತ ಕೃತವೇ. ಒಂದು ವೇಳೆ ಭಗವಂತನ ಅವತಾರ ಆಗದೆ ಹೋಗಿದ್ದರೆ ಇಂತಹ ಮಹಾಭಾರತದ ಗ್ರಂಥದ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಯಾಸರ ಸರ್ವಜ್ಞತ್ವಕ್ಕೆ ಇದೊಂದು ಉದಾಹರಣೆ. ಇದರಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ಈ ಮಹಾಭಾರತದ ವೈಶಿಷ್ಟ್ಯ ಏನು ಅಂದರೆ, ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ತದಸ್ತಿತ್ತು ಯದ್ ಇಹ ಅಸ್ತಿ. ಇಲ್ಲಿ ಏನಿದೆ ಅದು ಬೇರೆ ಕಡೆ ಇರ್ಬೋದು, ಇಲ್ಲಿ ಇದ್ದದ್ದೇ ಇರ್ಬೋದು. ಯನ್ನೇಹಾಸ್ತಿ, ಇಲ್ಲಿ ಯಾವುದು ಇಲ್ಲ, ನದನ್ ಕ್ವಚಿತ, ಎಲ್ಲಿಯೂ ಇಲ್ಲ. ಯಾವುದೇ ಒಂದು ಘಟನೆ ಹೇಳಿ ಮಹಾಭಾರತದಲ್ಲಿ ಉಂಟಾ ಅಂತ ಕೇಳಿ, ಮಹಾಭಾರತದಲ್ಲೇ ವ್ಯಾಸರು ಹೇಳಿದ್ದಾರೆ. ಹಾಗಾಗಿ ವ್ಯಾಸರು ಹೇಳದೆ ಉಳಿದದ್ದು ಯಾವುದೂ ಇಲ್ಲ. ಹಾಗಾಗಿ ಜ್ಞಾನಿಗಳ ಪರಂಪರೆಯಲ್ಲೇ ಬಂದು ವ್ಯಾಸೋಚ್ಚಿಷ್ಟ ಜಗತ್ಸರ್ವ, ಇಡೀ ಜಗತ್ತು ವ್ಯಾಸರ ಉಚ್ಚಿಷ್ಟ. ವ್ಯಾಸರು ಹೇಳಿದ್ದನ್ನೇ ಹೇಳ್ತಾರೆ. ವ್ಯಾಸರ ಎಂಜಲು ಹೊರತು ವ್ಯಾಸರು ಹೇಳದಿದ್ದದ್ದು ಯಾವುದೂ ಇಲ್ಲ. ಮಹಾಭಾರತದಲ್ಲಿ ರಾಮಾಯಣದ ಕಥೆ ನಿಮ್ಗೆ ಅನಿಸ್ತದೆ, ಇದು ರಾಮಾಯಣ ಯಾಕೆ ಬಂತು? ಇದು ವ್ಯಾಸರ ನೈಪುಣ್ಯ. ರಾಮಾಯಣ ಮಹಾಭಾರತಕ್ಕೆ
ಏನು ಸಂಬಂಧವೇ ಇಲ್ಲ. ಆದರೆ ರಾಮಾಯಣದ ಕಥೆಯನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಅಲ್ಲಿ ಧರ್ಮರಾಜ ಅಲ್ಲಿ ವನದಲ್ಲಿರುವಾಗ, ತುಂಬ ಕಷ್ಟದಲ್ಲಿರುವಾಗ ಅಲ್ಲಿ ಧರ್ಮ ಪ್ರವಚನ ಮಾಡ್ತಾರೆ. ಕಾಡಿಗೆ ಹೋದರು. ಧರ್ಮರಾಜ ಸುಮ್ಮನೆ ಇರಲಿಲ್ಲ. ಧರ್ಮರಾಜ ಚಿತ್ತಾಕ್ರಾಂತನಾಗಿರಲಿಲ್ಲ. ಅವರು ಎಲ್ಲ ಋಷಿಮುನಿಗಳೊಟ್ಟಿಗೆ ಬಂದಿದ್ರು. ಅವರು ದಿನಾ ಪ್ರವಚನ ಮಾಡ್ತಿದ್ರು. ಅವರು ಆಸಕ್ತರಾಗಿ ಕೇಳ್ತಿದ್ರು. ಒಂದ್ಸಲ ಆಲೋಚನೆ ಮಾಡಿ, ನಮ್ಮದು ಬಾಡಿಗೆ ಮನೆ ದಯವಿಸಿ ಬಿಟ್ಟಿದ್ದಾನೆ, ಬೇರೆ ಮನೆ ನಮಗೆ ಸಿಗಲಿಲ್ಲ, ಯಾವುದೋ ಚಿಕ್ಕ ಕೊನೆಯಲ್ಲಿ ಕೂತಿರ್ತೇನೆ. ನನ್ನಂತ ಸ್ವಾಮಿಗಳು ಯಾರು ಗಂಟು ನಾನು ಪಾಠ ಹೇಳ್ತೇನೆ, ಪ್ರವಚನ ಮಾಡ್ತೇನೆ, ನೀವು ಕೇಳ್ತೀರಾ? ನನ್ನದೇ ಗ್ರಾಚಾರ ಜಾಸ್ತಿ ಆಗಿದೆ, ನಿಮ್ದೇನದು ಗ್ರಾಚಾರ ಅಂತ ಕೇಳ್ತಾರೆ. ಯಾರಾದರೂ ನನ್ನನ್ನು ಕೇಳ್ತಾರೆ. ಯಾಕೆಂದ್ರೆ ನಮಗೆ ಮನೆ ಆಗಲಿಲ್ಲ, ಎಲ್ಲಿ ಇರುವುದು ಅಂತ ಗೊತ್ತಿಲ್ಲ, ನಾಳೆ ಹೇಗೆ ಅಂತ ಗೊತ್ತಿಲ್ಲ. ಇಷ್ಟು ಟೆನ್ಷನ್ ಅಲ್ಲಿರುವಾಗ ಪ್ರವಚನ ಮಾಡಿದರೆ ಹೇಗೆ ಕೇಳಬೇಕು? ಕೇಳಿದ್ರು ಕಣ್ಣುಚ್ಚಿ ಅವ್ರು ಹೇಳ್ತಾ ಇರ್ತಾರೆ. ಇನ್ನೊಂತಾರೆ, ನಾಳೆ ಎಲ್ಲಿ ಮನೆಗೆ ಹೋಗ್ಲಿ, ಯಾರ ಮನೆ, ಬಾಡಿಗೆ ಮನೆ, ತಲೆ ಬೇರೆ ಕಡೆನೇ ಇರ್ತದೆ. ಧರ್ಮರಾಜ ವನವಾಸಕ್ಕೆ ಬಂದಿದ್ದಾನೆ. ಎಂಥ ಅವಮಾನ ಅವನಿಗಾಗಿ. ಎಲ್ಲರೂ ಬೈದು ಅವನಿಂದ ನೀನು ದುರ್ಜೀವನ ಮಾಡಿದ್ದರಿಂದಾಗಿ ಇಂಥದ್ರ ರಸ್ತೆ ಬಂತು. ಅಷ್ಟು ಟೆನ್ಷನ್ ಅಲ್ಲಿದ್ದಾನೆ. ಅವರು ಪ್ರವಚನ ಮಾಡಿದ್ರೆ ಆರಾಮವಾಗಿ ಕೇಳ್ತಿದ್ದ. ನಿಮ್ಗೆ ಹೇಳ್ಬೋದು ಆರಾಮವಾಗಿ ಕೇಳ್ತಿದ್ದ ಅಂತ. ಅವ್ರು ಕೇಳಿದಾಗ ಸುಮ್ಮನೆ ಅಲ್ಲ, ಅದರ ಮೇಲೆ ಪ್ರಶ್ನೆ ಕೇಳ್ತಿದ್ದ. ಪ್ರಶ್ನೆ ಕೇಳಿ ಅವರು ತಬ್ಬಿಬಾಗಿ ಮಾಡ್ತಿದ್ದ. ಹಾಗಾಗಿ ಅದನ್ನ ಅಟೆನ್ಷನ್ ಕೊಟ್ಟು ಕೇಳಿಲ್ಲ ಅಂತ ಆದರೆ ಪ್ರಶ್ನೆ ಮಾಡಲಿಕ್ಕೆ ಬರುತ್ತಾರೆ. ಹಾಗಾಗಿ ಅವರು ಸರಿಯಾಗಿ ಕೇಳಿ ಇದು ಮಹಾಭಾರತ ನಮಗೆ ನಿರೂಪಣೆ ಮಾಡಿತ್ತು. ಆ ಧರ್ಮರಾಜನ ಚಿಂತನೆಗಳು, ಧರ್ಮರಾಜನ ಸ್ಥಿತಿಗತಿಗಳು ಅದು ಹೇಗಿರ್ತದೆ, ಧರ್ಮರಾಜ ಪಾಂಡವರ ಆ ಚಿಂತನೆಯನ್ನು ಮಹಾಭಾರತ ನಮಗೆ ಬಹಳ ಸುಂದರವಾಗಿ ನಿರೂಪಣೆ ಮಾಡಿತ್ತು. ವ್ಯಾಸರು ಮಹಾಭಾರತದ ಕಥೆಯನ್ನು 18 ಪರ್ವಗಳಲ್ಲಿ ಮಹಾಭಾರತದ ಕಥೆಗಳನ್ನು ಹೇಳ್ತಾರೆ. ಅಲ್ಲಿ ಎಲ್ಲವನ್ನೂ ಹೇಳ್ತಾರೆ. ಅಲ್ಲಿ ಧರ್ಮರಾಜ ಆ ವನವಾಸದಲ್ಲಿರುವಾಗ ಅಲ್ಲಿ ರಾಮನ ಕಥೆ ಹೇಳ್ತಾರೆ. ಧರ್ಮರಾಜ ನೀನೇನು ಚಿಂತೆ ಮಾಡು, ದೇವರಿಗೇನೇ ವನವಾಸ ಆಗಿದೆ, ದೇವರೇ ವನವಾಸದಲ್ಲಿತ್ತು, ದೇವರಿಗೆ ನಿನ್ನಿಗಿಂತ ಹೆಚ್ಚು ಕಷ್ಟ ದೇವರಿಗೆ ಬಂದಿತ್ತು. ನಿನ್ನ ಹೆಂಡತಿ ಪಕ್ಕದಲ್ಲಿದ್ದಾರೆ. ರಾಮನ ಹತ್ರ ಹೆಂಡತಿಯನ್ನೇ ಕಳೆದುಕೊಂಡು ಹೋಗಿಬಿಟ್ಟಿದ್ದಾರೆ. ರಾವಣ ಅಪಹಾರ ಮಾಡಿದ. ಯಾವಾಗಲೂ ಹಾಗೆ ನಮಗೆ ದುಃಖ ಬರುವಾಗ ನಾವು ಸುಖದವರನ್ನು ನೋಡುವುದಲ್ಲ, ದುಃಖಿಗಳನ್ನು ನೋಡಬೇಕಂದ್ರೆ ದುಃಖಿ ದುಃಖಾಧಿಕಂ ಪಶ್ಯ, ನಮಗಿಂತ ಹೆಚ್ಚು ದುಃಖದಲ್ಲಿದ್ದವರನ್ನು ನೋಡಬೇಕು. ನಮಗೆ ಬಟ್ಟೆ ಇಲ್ಲ ಅಂತ ಆದಾಗ ಬೀದಿಯಲ್ಲಿ ಬಟ್ಟೆ ಇಲ್ಲದೆ ಗೊತ್ತಾಗ್ತದೆ, ಅವರನ್ನೆಲ್ಲ ಸುಖಿಕೊಡಬೇಕು. ಆವಾಗ ನಾವು ಸುಖಿಗಳು, ದೇವರು ಚೆನ್ನಾಗಿಟ್ಟಿದ್ದಾನೆ. ದುಃಖ ಬಂದಾಗ ನಮಗಿಂತ ದುಃಖದಲ್ಲಿ ಯಾರಿದ್ದಾರೆ ಅವರನ್ನು ನಾವು ನೋಡಿದರೆ ನಮ್ಮ ದುಃಖದ ತೀವ್ರತೆ ಕಡಿಮೆ ಆಗ್ತದೆ. ಧರ್ಮರಾಜನಿಗೆ ಹೇಳಿರುವುದು ನಿಜ ದುಃಖ ಏನೂ ಅಲ್ಲವೇ ಅಲ್ಲ. ಸರ್ವಶಕ್ತನಾದ ಭಗವಂತ ವನವಾಸ ಮಾಡಿದ್ದಾನೆ. 14 ವರ್ಷ ವನವಾಸ ಮಾಡಿದ್ದಾನೆ. ವನವಾಸದಲ್ಲಿ ಎಂಥ ಪರೀಕ್ಷೆ ಅಂತಂದ್ರೆ ಕಟ್ಟಿಕೊಂಡಾಗ ಗಂತಿಯನ್ನೇ ಕಳ್ಕೊಳ್ಬೇಕಾಯ್ತು. ಎಲ್ಲಿದ್ದಾನೆ ಅಂತ ಪತ್ತೆ ಇಲ್ಲ. ಎಷ್ಟು FIR ಮಾಡಿದ್ರು, ಯಾವ ಪೊಲೀಸ್ ಸ್ಟೇಷನ್, ಎಂಥ ವಿಜಿಲೆನ್ಸ್ ಬಂದ್ರು ಗೊತ್ತಾಗಲಿಲ್ಲ. ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಲಿಲ್ಲ. ಎಷ್ಟು ಕಷ್ಟಪಟ್ಟು ಹೋಗಿ ಕಷ್ಟಪಟ್ಟು ರಾವಣನ ಜೊತೆಗೆ ಯುದ್ಧ ಆಗಬೇಕು. ಒಬ್ಬರು ಹೊಂದಿಲ್ಲ. ಯಾರಾದರೂ ಯಾವಾಗಲೂ ಮನುಷ್ಯ ಹೋಗಿದ್ದಾನೆ? ಹೋಗಲೇ ಇಲ್ಲ. ಬರೀ ಇವತ್ತು ಹೇಳ್ತೇವೆ ಜೈರಾಮ ಅಂತ ಹೇಳ್ತೇವೆ, ಅವತ್ತು ಯಾರು ಹೋಗಿದ್ದಾರೆ? ಬರೀ ಮಂಗಗಳು ಮಾತ್ರ ನಾವು ಬೈತೇವೆ. ಮಂಗ ಅಂತ ಬೈತೇವೆ, ಕೋತಿ ಅಂತ ಬೈತೇವೆ. ಅಥವಾ ಕೋತಿಗಳನ್ನು ಕರಡಿಯನ್ನು ಕಟ್ಟಿಕೊಂಡು ಹೋಗಿ ಯುದ್ಧ ಮಾಡಿ ಎಷ್ಟು ಕಷ್ಟ, ಎಷ್ಟು ಕಷ್ಟ. ಧರ್ಮರಾಜ ನಿನಗೆ ಅಂತಹ ಕಷ್ಟ ಇಲ್ಲ. ಯುದ್ಧದ ಪ್ರಸಂಗ ಬಂದರೆ ಯಾವ ಜನ ನಂಬೇಡ, ನಾವೇ ಯಾರ ಆಶ್ರಯ ಇಲ್ಲ. ಬರೀ 4 ಕಾಲದ ಪ್ರಾಣಿಯನ್ನು ಕಟ್ಟಿಕೊಂಡು ಹೋಗಿ ಯುದ್ಧ ಮಾಡಿ ಬಂದಿದ್ದಾನೆ. ನಿನಗೇನು ಹೇಳಿದಾಗ ಧರ್ಮರಾಜ ಎಷ್ಟು ದಪ್ಪ ಆಗಿ ಖುಷಿಯಾಗಿ ಧರ್ಮರಾಜನಿಗೆ ಬೋಧನೆ ಮಾಡಲಿಕ್ಕೋಸ್ಕರವಾಗಿ ರಾಮದೇವರ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಹಾಗಾಗಿ ಮಹಾಭಾರತದಲ್ಲಿ ಎನ್ನೇನು ಏನಿಲ್ಲ, ಅದು ಇಲ್ಲವೇ ಇಲ್ಲ. ಎಲ್ಲವನ್ನೂ ಮಹಾಭಾರತದಲ್ಲಿ ನಿರೂಪಣೆ ಮಾಡ್ತಾರೆ. ಇವತ್ತೇನು ವಿಜ್ಞಾನ ಯುಗ, ಅದರ ಬಗ್ಗೆ ಎಲ್ಲ ಉಲ್ಲೇಖ ಮಹಾಭಾರತದಲ್ಲಿದೆ. ಅದರಲ್ಲಿ ಹಿಂಟ್ಸ್ ಕೊಟ್ಟಿದ್ದಾರೆ ಹೇಗೆ ಅಂತ ದಿಕ್ಸೂಚಿಯನ್ನು ಮಾಡಿದ್ದಾರೆ. ಅಂತಹ
ಕೀರ್ತಿರತ್ನ ಮಹಾಭಾರತ. ಜೀವನದಲ್ಲಿ ಒಂದು ಬಾರಿಯಾದರೂ ಅಧ್ಯಯನ ಮಾಡಬೇಕಾಗ್ತದೆ. ಮಹಾಭಾರತ ಅಧ್ಯಯನ ಮಾಡಿದರೆ ಒಬ್ಬ ವಿದ್ವಾಂಸ ಒಬ್ಬ ಜ್ಞಾನಿ ಅಂತ ಆಗ್ತಾನೆ. ವೇದವ್ಯಾಸದೇವರು ಮಹಾಭಾರತದಲ್ಲಿ ಇದ್ದಾರೆ. ಹೇಗೆ ಸರ್ವಮೂಲ ಗ್ರಂಥದಲ್ಲಿ ಶ್ರೀಮದಾಚಾರ್ಯರಿದ್ದಾರೆ, ಹಾಗೆಯೇ ಮಹಾಭಾರತದಲ್ಲಿ ವ್ಯಾಸರ ಸನ್ನಿಧಾನ, ಪಾಂಡವರ ಸನ್ನಿಧಾನ ಎಲ್ಲ ಇದೆ. ಮಹಾಭಾರತ ಗ್ರಂಥ ಇನ್ನೂ ಜೀವಂತವಾಗಿ, ಮಹಾಭಾರತ ಗ್ರಂಥ ಅದು ಇಲ್ಲ ಅಂತ ಆಗಲಿಲ್ಲ. ಮಹಾಭಾರತ ಗ್ರಂಥ ಇವತ್ತು ಜೀವಂತವಾದ ಕಥೆ. ನೀವು ನೋಡಿ, ಯಾರಿಗಾದ್ರೂ ಬೈಯುವಾಗ ಶಕುನಿ ಅಂತವೇ ಸುಮ್ಮನೆ ತಂದ್ರೆ, ನಾನು ಶಕುನಿಯ ನೀನೇ ಶಕುನಿ. ನೋಡಿ, ಆ ಶಕುನಿಯ ಪಾತ್ರ ಜನರಿಗೆ ಎಷ್ಟು ಪ್ರತಿಬಿಂಬಿತವಾಗಿದೆ. ಶಕುನಿ ಅಂದರೆ ಕುತಂತ್ರ ಮಾಡುವವ, ಕುತಂತ್ರದಿಂದಾಗಿ ಇಬ್ಬರಿಗೆ ತೊಂದರೆ ಕೊಡುವವ. ಶಕುನಿ ಅಂದರೆ ಕೆಟ್ಟವ, ಅದಕ್ಕೆ ಕೂತ್ಬಿಟ್ಟಿದೆ. ಹಾಗಾಗಿ ಶಕುನಿ ಅಂತ ಮಕ್ಕಳಿಗೆ ಹೆಸರು ಮಹಾಭಾರತ ಸುಳ್ಳು ಅಂತ ಆಗಿ ಶಕುನಿ ಅಂದರೆ ಮಗನಿಗೆ ಹೆಸರಿಡುತ್ತೇವೆ, ನಿಮ್ಮ ಮಗನಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಮಹಾಭಾರತದಲ್ಲಿ ಆ ಮಾಡಿದ ಚಿತ್ರ, ಆ ಪಾತ್ರ ಚಿತ್ರಣ ಅದು ಅಷ್ಟು ಸುಂದರವಾದ, ನ್ಯಾಚುರಲ್. ಹಾಗಾಗಿ ತಲೆಯಲ್ಲಿ ಮನಸ್ಸಿನಲ್ಲಿ ಇನ್ನೂ ಹಾಗೆ ಪ್ರತಿಬಿಂಬಿತವಾಗಿ ಮಹಾಭಾರತದ ಜಾಗಗಳೆಲ್ಲ ನೀವು ನೋಡಬೇಕು. ಅದು ಇವತ್ತೂ ಇದೆ. ಮಹಾಭಾರತ ಯುದ್ಧದಲ್ಲಿ ನಡೆಯಿತು. ಕುರುಕ್ಷೇತ್ರ ಆ ಜಾಗ ಇವತ್ತೂ ಜೀವಂತವಾಗಿದೆ. ಕುರುಕ್ಷೇತ್ರ ಆ ಸರೋವರ ಇವತ್ತು ಹಾಗೆ ಇದೆ. ವಿಶಾಲವಾದ ಜಾಗ ಆ ಕುರುಕ್ಷೇತ್ರ ಇದೆ. ಅವತ್ತಿನ ಕಾಲದಲ್ಲಿ ಏನಾದರೂ ಜಗಳ ಆಗಬೇಕಾದ್ರೆ ಕುರುಕ್ಷೇತ್ರಕ್ಕೆ ಹೋಗ್ತಿದ್ರು. ಯಾಕೆ ಕುರುಕ್ಷೇತ್ರಕ್ಕೆ ಯಾಕೆ ಹೋಗ್ತಿದ್ರು? ಜಗಳ ಆಡಬೇಕು ಅಂತ ಹೋಗುವುದಲ್ಲ. ನಾವು ನೀವು ಜಗಳಾಡಲಿಕ್ಕೆ ಕುರುಕ್ಷೇತ್ರಕ್ಕೆ ಹೋಗುವುದಲ್ಲ. ಮಿಲಿಟರಿ ಫೋರ್ಸ್ನವರು, ಕ್ಷತ್ರಿಯರು ಯುದ್ಧ ಮಾಡಬೇಕಾದ್ರೆ ಅಲ್ಲೇ ಯುದ್ಧ ಮಾಡ್ತಿರ್ತೀವಿ. ಇವತ್ತಿನ ಹಾಗೆಲ್ಲ ಬಿಟ್ಟು ಇವತ್ತು ಯುದ್ಧ ಅಂದರೆ ಮೋಸದ ಯುದ್ಧಗಳು ಎಲ್ಲಿಯೋ ತಲೆ ಇರ್ತದೆ. ಅವಾಗ ನಿಮ್ಮಲ್ಲಿಂದ ಒಂದು ಹೊಡೆಯುವಂತಹ ಯುದ್ಧಗಳೆಲ್ಲ ಬಹಳ ಕಷ್ಟದ ಯುದ್ಧಗಳು. ಅದು ಧರ್ಮದ ಯುದ್ಧಗಳು ನಡೆಸ್ತೀವಿ. ಆ ಧರ್ಮದ ಯುದ್ಧ ನಡೆಸುವಾಗ ಧರ್ಮ ಬರಬೇಕು ಮುಂದೆ ಮಾಡುವ ಯುದ್ಧ. ಆದರೆ ಈ ಯುದ್ಧದಲ್ಲಿ ನಮಗೆ ಧರ್ಮ ಬರಬೇಕು, ಪುಣ್ಯ ಬರಬೇಕು. ನಾವು ಹೇಗೆ ಪೂಜೆ ಮಾಡುವಾಗ ನಮಗೆ ಪುಣ್ಯ ಬರಬೇಕು ಅಂತ ನಾವು ಮಾಡ್ತೇವೆ, ಹಾಗೆ ಕ್ಷತ್ರಿಯನಾದವ ಯುದ್ಧ ಮಾಡುವಾಗ ಅದರಿಂದ ದೇವರು ಪ್ರೀತನಾಗಬೇಕು ಅಂತ ಮಾಡ್ತಾರೆ. ಅದಕ್ಕೆ ಆ ಕುರುಕ್ಷೇತ್ರದ ಜಾಗಕ್ಕೆ ಹೋಗ್ತಾರೆ. ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ತಾರೆ. ಯಾಕೆಂತಂದ್ರೆ ಕುರುಕ್ಷೇತ್ರ ಅಂದರೆ ಯುದ್ಧದ ಜಾಗ ಅಲ್ಲ. ಕುರು ಅನ್ನುವಂತಹ ಒಬ್ಬ ರಾಜ, ಅವರು ಪುಣ್ಯವನ್ನು ಸಂಪಾದನೆ ಮಾಡಿದ. ಆ ಪುಣ್ಯ ಏನು ಸಂಪಾದನೆ ಮಾಡಿದ, ಜೀವನ ಇಡೀ ಸಂಪಾದನೆ ಮಾಡಿದ ಆ ಪುಣ್ಯ ಆ ಜಾಗದಲ್ಲಿ ಸಮರ್ಪಣೆ ಮಾಡಿಬಿಟ್ಟ. ಈ ಜಾಗದಲ್ಲಿ ಯಾರಾದರೂ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಆ ಪುಣ್ಯ ಬರಲಿ ಅಂತ ಅವರು ಮಾಡಿದ ಪುಣ್ಯ ಆ ಜಾಗದಲ್ಲಿ ಇದ್ದದರಿಂದ ನಾವು ಏನಾದರೂ ಮಾಡಿದರೆ ಆ ಪುಣ್ಯ ಅಲ್ಲಿ ಬರ್ತದೆ. ಯುದ್ಧ ಮಾಡಿದರೆ ಪುಣ್ಯ. ಹಾಗಾಗಿ ಯುದ್ಧ ಅಲ್ಲಿ ಮಾಡಿದ್ರೆ, ನಾವು ದಾನ ಮಾಡಿದರೆ, ಧರ್ಮ ಮಾಡಿದರೆ, ಪ್ರವಚನ ಮಾಡಿದರೆ, ಸ್ನಾನ ಮಾಡಿದರೆ ಅಲ್ಲಿ ಪುಣ್ಯ. ಹಾಗಾಗಿ ದಿನ ಕುರುಕ್ಷೇತ್ರ ಗಯಾಂ ಗಂಗಾಂ ಪ್ರವಾಸಂ ಪುಷ್ಕರಾಣಿ ಚ ಯಥಾದಿ ನವಸಾಧ್ಯಾತ್ಮ ಅವಕಾಶಂ ತಥೋಜ್ಯತೆ ಅಂತ ಹೇಳಿದ್ದಾರೆ. ಅಂತಹ ಪುಣ್ಯದ ಜಾಗ ಕುರುಕ್ಷೇತ್ರ ಇವತ್ತೂ ಇದೆ. ಹಾಗೆ ಮಹಾಭಾರತದಲ್ಲಿ ಹೇಳಿದ ಆ ಜಾಗಗಳನ್ನೆಲ್ಲ ಭೂಪಟದಲ್ಲಿ ಚಿತ್ರ ಮಾಡಿ ಗುರುತಿಸಿದ್ದಾರೆ. ಇವತ್ತೂ ನಮಗೆ ಅದು ಸಿಗತಕ್ಕಂತಹ ಜಾಗಗಳು. ಹಾಗಾಗಿ ಮಹಾಭಾರತ ಸುಳ್ಳಿಯಾಗದೆ ಅಲ್ಲ, ಮಹಾಭಾರತ ಸತ್ಯದ ಕಥೆ. ಅದಕ್ಕಿಂತಲೂ ಜಾಸ್ತಿಯಾಗಿ ಮಹಾಭಾರತ ಜೀವಂತವಾಗಿ ಉಳಿಲಿಕ್ಕೆ ಕಾರಣಗಳೇನು ಅಂತಂದರೆ ಆ ಪಾತ್ರದಲ್ಲಿ ಧರ್ಮರಾಜನ ಪಾತ್ರ, ಭೀಮಸೇನ ದೇವರ ಪಾತ್ರ, ಅರ್ಜುನನ ಪಾತ್ರ, ನಕುಲ ಸಹದೇವರ ಪಾತ್ರ, ದ್ರೌಪದಿಯ ಪಾತ್ರ ಇವತ್ತೂ ಜೀವಂತವಾದಂತಹ ಪಾತ್ರ. ಧರ್ಮರಾಜ ಧರ್ಮದ ಮಾಡಬೇಕು ಅಂತ ಧರ್ಮರಾಜನ ಪಾತ್ರ. ಧರ್ಮದಲ್ಲಿ ಶ್ರದ್ಧೆ, ಸತ್ಯದಲ್ಲಿ ಶ್ರದ್ಧೆ. ಆ ಧರ್ಮದ ಪಾತ್ರ ಇವತ್ತೂ ಜೀವಂತ ಆದದ್ರಿಂದಲೇ ಇವತ್ತು ನಮ್ಮ ಸ್ವಾಮಿಗಳು ಭಾಗ್ಯನಗರದಲ್ಲಿ ಚಾತುರ್ಮಾಸ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜನರ ಮನಸ್ಸಲ್ಲಿ ಆ ಧರ್ಮ ಇವತ್ತೂ ಜೀವಂತವಾಗಿದೆ. ಉಪವಾಸ ಮಾಡುವಂಥದ್ದು ಇವತ್ತೂ ಜೀವಂತವಾಗಿದೆ. ನಮ್ಮ ದಕ್ಷಿಣ ಭಾರತದ ಕ್ರಮ ಒಂದು, ಉತ್ತರ ಭಾರತದ ಕ್ರಮ ಒಂದು. ಈ ಉತ್ತರ ಭಾರತದಲ್ಲಿ ಮಾಘಮೇಳ ಅಂತ ಆಗ್ತದೆ. ಮಾಘ ಮಾಸದಲ್ಲಿ ಒಂದು ನಮ್ಮ ಸರ್ಕಾರ, ಅಲ್ಲಿಯ ಸರ್ಕಾರ
ಟೆಂಟ್ ಹೌಸ್ಗಳನ್ನು ಕಟ್ಟಿಕೊಟ್ಟು ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ಕೂಡ ನೋಡಿ, ಅಲ್ಲಿ ಆ 1 ತಿಂಗಳು ಮೈ ಕೊರೆಯುವ ಚಳಿ, ಆ ಚಳಿಯಲ್ಲಿ ಸ್ನಾನ ಮಾಡ್ತಾರೆ. ಬಿಸಿನೀರಲ್ಲೆಲ್ಲ ಯಮುನೆ ಗಂಗೆಯ ಸಂಗಮದಲ್ಲಿ ಮೈ ಕೊರೆಯುವ ಚಳಿಯಲ್ಲಿ, ಮೈ ಕೊರೆಯುವ ಚಳಿಯ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಬೆಳಿಗ್ಗೆ ಬ್ರಾಹ್ಮಮುಹೂರ್ತದಲ್ಲಿ ಸ್ನಾನ ಮಾಡ್ತಾರೆ. ಬರೀ ಸ್ನಾನ ಮಾಡಲಿಕ್ಕೆ ಬರುವಾಗ ಒಂಟಿಯಾಗಿ ಬರುವುದಿಲ್ಲ, ತಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗೆ ಕ್ರಮ ಅಂತಂದ್ರೆ, ಗಮ್ಮತ್ ಮಾಡ್ಲಿಕ್ಕೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ, ದೇವಸ್ಥಾನಕ್ಕೆ ಮಠಮಂದಿರಗಳಿಗೆ ಹೋಗುವಾಗ ಮಕ್ಕಳನ್ನು ಬಿಟ್ಟು ಬರ್ತೇವೆ. ಅಲ್ಲಿ ಹಾಗಲ್ಲ, ದೇವಸ್ಥಾನಗಳಿಗೆ ಮಠಮಂದಿರಗಳಿಗೆ ಸ್ನಾನಕ್ಕೆ ಹೋಗುವಾಗ ಮಕ್ಕಳನ್ನು ಕಂಪಲ್ಸರಿಯಾಗಿ ಕರ್ಕೊಂಡು ಹೋಗ್ತಾರೆ. ತಮ್ಮ ಮಡಿಲಲ್ಲಿ ಇಟ್ಕೊಂಡು ಪುಟಾಣಿಯನ್ನು ಕರ್ಕೊಂಡು ಹೋಗ್ತಾರೆ. ನಮಗಾದ್ರೆ ಈ ಗಾಳಿ ಕಿವಿಯೊಳಗೆ ಹೋದ್ರೆ ಜ್ವರ ಶೀತ, ಯೋ ಬೇಡಪ್ಪ ನಮ್ಗೆ ಇಲ್ಲೇ ಇರಲಿ, ನಾನು ಹೋಗುದೇ ಜಾಸ್ತಿ ಅಂತ ಹೇಳಿಕೊಂಡು ಭಾರೀ ಟೆನ್ಷನ್ ಮಾಡಿಕೊಡುತ್ತೆ. ಇಲ್ಲ ಅಲ್ಲಿ ಜನ, ಆ ಜನರ ಶ್ರದ್ಧೆ ಅಂದರೆ ಶ್ರದ್ಧೆ. ನಾನು ನೋಡಿ ನಮ್ದೇನು ಉತ್ಪ್ರೇಕ್ಷೆ ನೀವು ಬೇಕಿದ್ರೆ ನೋಡಿ, ಅಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಇರೋದು. ಆ ಚಿಕ್ಕ ಮಕ್ಕಳನ್ನು ಹೊತ್ಕೊಂಡು ಬರ್ತಾರೆ. ಆ ನೀರಿನಲ್ಲಿ ಮೊದಲು ಆ ಮಗುವನ್ನು ಮುಳುಗಿಸಿ ತೆಗಿತಾರೆ. ನಮಗೆ ಮೈ ಡಿಮ್ ಆಗುತ್ತೆ, ಮಗು ತರ್ತಾರ, ಆ ಮಗು ಅದಕ್ಕೆ ಎಷ್ಟು ಹಾಕಿಬಿಡ್ತದೆ. ಹಾಗಾಗಿ ಆ ಮಗು ಆ ಪರಂಪರೆಯನ್ನು ಬೆಳೆಸಿದೆ. ಅವತ್ತಿನಿಂದ ಇವತ್ತಿನ ತನಕಲ್ಲೂ ಕೂಡ ಶಬ್ದ ಜಾಡ್ಯ ಅಲ್ಲಿ ತುಂಬಿಕೊಂಡಿರ್ತದೆ. ಹಾಗಾಗಿಯೇ ಭಾಗಮೇಳದಂತಹ ಮೇಳಗಳು ಇವತ್ತು ವೈಭವದಿಂದ ಸರ್ಕಾರದಿಂದ ವ್ಯವಸ್ಥಿತವಾಗಿ ನಡೀತಾ ಇದೆ. ನಮ್ಮಲ್ಲಿ ವಿಚಾರವಂತಿಕೆ ಇರ್ಬೋದು, ಅನುಷ್ಠಾನದಲ್ಲಿ ತುಂಬ ಜಾಗರೂಕರ. ಅಲ್ಲಿ ಹಾಗಲ್ಲ. ಧರ್ಮ ಅಂದರೆ ಹಾಗಿದೆ. ಸ್ನಾನದ ಬಗ್ಗೆ, ಧರ್ಮದ ಬಗ್ಗೆ ತುಂಬ ಜಾಗರೂಕವಾದಂತಹದ್ದು ನಮ್ಮ ದೇಶ. ಧರ್ಮ ಇವತ್ತೂ ಜೀವಂತವಾಗಿ, ಭೀಮಶಕ್ತಿ ಇದು ಜೀವಂತವಾಗಿ ಉಳಿಬೇಕು. ಭೀಮ ಉಳಿಬೇಕು. ಭೀಮ ಅಂದರೆ ಏನು ಗೊತ್ತು? ಭೀಮ ಯಸ್ಮ, ಭಯ ಪಡಬೇಡ ಅಂತ ಯಾರು ಹೇಳ್ತಾನೆ ಅದು ಭೀಮಶಕ್ತಿ. ಭಯ ಹೆದರಬೇಡಿ ಅಂಥವ್ರು ಬೇಕು. ಇವತ್ತು ಎಂಥ ಭಯದ ಕಾಲದಲ್ಲಿ ಇದ್ದೇವೆ ಅಂತಂದ್ರೆ ನಮ್ಮ ಜೀವ ಯಾವಾಗ ತೆಗಿತಾರೆ ಅಂತ ಗೊತ್ತಿರುವುದಿಲ್ಲ. ಅಂಥ ಕಾಲದಲ್ಲಿ ಇರ್ತೇನೆ. ಒಂದು ಹೆಣ್ಮಕ್ಕಳು ಶಾಲೆಗೆ ಹೋಗಿ ಬಂದರೆ ಪುರಾಣಿಗಳು ವಾಪಸ್ ಮನೆಗೆ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅದು ಕೊನೆಯಂತಹದ್ದು ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಭಯಗಳು ಹೆಣ್ಮಕ್ಕಳಿಗೆ, ದುರ್ಬಲರಿಗೆ, ಅಶಕ್ತರಿಗೆ ಇಂಥ ಭಯದ ವಾತಾವರಣದಲ್ಲಿ ನಿರ್ಭಯವಾದ ವಾತಾವರಣ ನಿರ್ಮಾಣ ಮಾಡುವ ಭೀಮನ ಶಕ್ತಿ ನಮಗೆ ಬರಬೇಕು. ಎಂಥ ಸರ್ಕಾರ ನಮಗೆ ಉಳಿಬೇಕು ಅಂತಂದರೆ ಹೆದರಬೇಡಿ ನಾನಿದ್ದೇನೆ ಅಂತ ಹೇಳುವ ಸರ್ಕಾರ ಎಲ್ಲಿವರೆಗೆ ಬೀಳ್ತದೆ ಅಲ್ಲಿವರೆಗೆ ನಮ್ಮ ಭಯ. ಇವತ್ತು ಅಂಥ ಒಂದು ಸರ್ಕಾರ ನಮಗೆ ಸಿಕ್ಕಿದೆ. ಎಂಥ ಸರ್ಕಾರ ಹೇಳುತ್ತೆ ಹೆದರಬೇಡಿ. ಒಂದು ಬಲಿದಾನ ಆದರೆ ನಾವು ಹೇಳ್ತೇವೆ ಬಲಿದಾನ ಆಯಿತು ಅಂತ ನಾವು ಹೇಳ್ತೇವೆ. ಅದರ ಮರುದಿವಸ ನಮಗೆ ಸ್ಟೇಟ್ಮೆಂಟ್ ಇರ್ತದೆ, ಇವನ ಬಲಿದಾನ ವ್ಯರ್ಥ ಆಗುವುದಿಲ್ಲ, ಬಲಿದಾನ ವ್ಯರ್ಥ ನೈನ್ ಹೋಗ. ಅದರ ಮತ್ತೆ ಒಂದು ತಿಂಗಳು ನಾವು ನೋಡಿದರೆ ಎಷ್ಟೋ ಸಂಸ್ಥೆಗಳಿಗೆ ಬ್ಯಾನ್ ಆಗಿರ್ತದೆ. ಅದು ನಮ್ಮ ಭೀಮಶಕ್ತಿ ಇನ್ನೂ ಜಾಗೃತವಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂತಹ ಭೀಮಶಕ್ತಿ ಚೆನ್ನಾಗಿ ಆಯಿತು ಅಂತಂದರೆ, ಇವತ್ತಿನ ಸರ್ಕಾರ ಅದು ಸುಸ್ಥಿರವಾಗಿ ಉಳಿಯಿತು ಅಂತಂದರೆ, ನಮ್ಮ ಹೆಣ್ಮಕ್ಕಳು ಮಧ್ಯರಾತ್ರಿ 12 ಗಂಟೆಗೂ ಕೂಡ ಬೀದಿಯಲ್ಲಿ ನಿಶ್ಚಿಂತವಾಗಿ ನಡೆಯುವ ಕಾಲ ಅದು ಸದ್ಯದಲ್ಲೇ ಬರಲಿಕ್ಕಿದೆ. ಅದು ಬರಬೇಕು. ಆ ದೃಷ್ಟಿಯಲ್ಲಿಯೇ ಕುರುಕ್ಷೇತ್ರದಲ್ಲಿ ಭೀಮಸೇನ ದೇವರ ವಿಗ್ರಹದ ಪ್ರತಿಷ್ಠೆಯ ಔಚಿತ್ಯ ಎಷ್ಟೋ ಜನ ಕೇಳಿದ್ದಾರೆ. ಭೀಮಸೇನ ವಿಗ್ರಹ ಆಗಬೇಕು, ಹನುಮನ ವಿಗ್ರಹ ಪ್ರತಿಷ್ಠೆ ಮಾಡಿದ್ರೆ ಯಾವುದೋ ಪ್ರಶ್ನೆ ಇಲ್ಲ. ಭಗವತಾಚಾರ್ಯರ ವಿಗ್ರಹ ಪ್ರತಿಷ್ಠೆ ಮಾಡಿದಾಗಲೂ ಈ ಪ್ರಶ್ನೆ ಬರಲಿಲ್ಲ. ಭೀಮನ ವಿಗ್ರಹ ಪ್ರತಿಷ್ಠೆ ಮಾಡಿದಾಗ ಯಾಕೆ ಅಧಿಕ ಪ್ರಸಂಗ ಅಂತ ಕೇಳಿದ್ರು. ಅದಕ್ಕೆ ಉತ್ತರವಿಷ್ಟೇ, ಕೆಟ್ಟ ರಾಜಕೀಯವನ್ನು ತುಳಿದು ಒಳ್ಳೆಯ ರಾಜಕೀಯವನ್ನು ಕೊಟ್ಟವರು ಭೀಮಸೇನ. ಅವರ ಪ್ರತಿಷ್ಠೆ ಆಯಿತು ಅಂತಂದರೆ ಒಳ್ಳೆಯ ಸರ್ಕಾರ ಸುಸ್ಥಿರವಾಗಿ ಉಳಿಯುತ್ತದೆ. ಭೀಮನ ರಾಜ್ಯಭಾರದಲ್ಲಿ ಅಧರ್ಮ ಇರಲಿಲ್ಲ. ರಾಮರಾಜ್ಯದಲ್ಲಿ ಹೇಗೆ ಅಧಾರ್ಮಿಕತೆ ಇರಲಿಲ್ಲ, ಭೀಮರಾಜ್ಯದಲ್ಲಿಯೂ ಕೂಡ ಅಧಾರ್ಮಿಕತೆ ಇರಲಿಲ್ಲ. ಅದರ ಮಹಾಭಾರತ ವರ್ಣನೆ ಮಾಡಿದೆ. ಹಾಗಾಗಿ ಭೀಮನ ಬಗ್ಗೆ ಒಳ್ಳೆಯ ಚಿಂತನೆಯನ್ನು ನೀಡಿದೆ. ಭೀಮನ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞೆಗಳು, ಮೇಧಾಶಕ್ತಿ, ಭೀಮನ ಆ ದೇಹದ ರಾಗಮ. ನಮ್ಮಲ್ಲಿ ಏನು ಕಲ್ಪನೆ ಇದೆ ಅಂತಂದ್ರೆ, ಭೀಮ ಅಂತಂದ್ರೆ ದಡೂತಿ ದೇಹದವ ಅನ್ನುವ ಕಲ್ಪನೆ ನಮ್ಮಲ್ಲಿ ಭಾವ ಎಲ್ಲಿ
ಭೀಮನ ಸಾಮರ್ಥ್ಯ ಎಂತಾದ್ದು ದೇಹದ ಲಾಘವ, ದೇಹದ ಲಘುತ್ವ ಅದೆಷ್ಟಿತ್ತು. ಪಾಂಡಿತ್ಯೇಜ ಮಧುತ್ವೇಜ ಶೂಲತ್ವೇತಿ ಲಘುತ್ವೇಜ ಅಂತ ಹೇಳ್ತಾರೆ. ಅವನ ಲಾಘವ ದೇಹದಲ್ಲಿ ಲಘುತ್ವ ಎಷ್ಟಿತ್ತು. ಅರ್ಜುನ ಒಂದು ಕಡೆ ಬಾಣ ಪ್ರಯೋಗ ಮಾಡಿದ್ದಾನೆ, ಅದು ವೇಗವಾಗಿ ಹೊತ್ತಾಗಿದೆ. ಕೃಷ್ಣ ಹೇಳ್ತಾರಂತೆ, ಯಾಕೆ ಬಿದ್ದು ಬಾಣ ಪ್ರಯೋಗ ಮಾಡಿದ್ದೀರಿ? ಅದನ್ನು ಏನು ಮಾಡಲಿಕ್ಕಾಗಲಿಲ್ಲ, ಬಾಣ ಹೋಗಿಬಿಟ್ಟಿದೆ. ಭೀಮದೇವರು ಹಾರಿ ಹೋಗಿ ಆ ಬಾಣವನ್ನು ಕೈ ತಂದು ಕೃಷ್ಣನ ಕೈಯಲ್ಲಿ ಕೊಟ್ಟರು ಅಂತ ಹೇಳ್ತಾರೆ. ಆದರೆ ಅರ್ಜುನನ ಬಾಣಕ್ಕೆ ವೇಗ ಜಾಸ್ತಿಯಾ, ಭೀಮಸೇನ ದೇವರ ದೇಹಕ್ಕೆ ವೇಗದ ಶಕ್ತಿ ಜಾಸ್ತಿಯಾ? ಭೀಮಸೇನ ದೇವರ ದೇಹ ತುಂಬ ಲಘುತ್ವ ಇರತಕ್ಕಂಥದ್ದು. ಎಲ್ಲ ಗುಣಗಳು, ಪ್ರಾಣಶಕ್ತಿ, ಯೋಗ ಶಕ್ತಿ ತುಂಬ ಇತ್ತು ಭೀಮನಲ್ಲಿ. ಇವತ್ತು ಯೋಗ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಭೀಮನ ದೇಹ ಯೋಗದ ದೇಹ, ಎಂಥ ಪ್ರಾಣಶಕ್ತಿ, ಎಂಥ ಯೋಗ ಶಕ್ತಿ ಅಂತಂದರೆ ಭೀಮಸೇನನ್ನು ಕಟ್ಟಿ ಹಾಕಿ ನೀರಿಗೆ ಹಾಕಿದ್ದಾರೆ. ಕಟ್ಟಿ ಹಾಕಿದ್ದು ಅಂತಂದರೆ ನಮ್ಮ ಹಗ್ಗದಲ್ಲಿ ಅಲ್ಲ, ಕಬ್ಬಿಣದ ಹಗ್ಗದಲ್ಲಿ ಕಟ್ಟಿ ಹಾಕಿದ್ದಾರೆ. ಅದಕ್ಕೆ ವಿಷಭರಿತವಾದ ನಾಗದಿಂದ ಕಚ್ಚಿಸಿದ್ದಾರೆ. ರಾತ್ರಿ ನಿದ್ರೆ ಬರುವ ಕಾಲದಲ್ಲಿ ನೀರಿಗೆ ಹಾಕಿದ್ದಾರೆ. ಒಂದ್ಸಲ ಆಲೋಚನೆ ಮಾಡಿ, ನಮಗೆ ನಿದ್ರೆ ಬರುವ ಕಾಲ, ಭೀಮ ಮಲಗಿದ್ದಾಗ ನಿದ್ರೆ ಮಾಡಿದಾಗ ಭೀಮನನ್ನು ನೀರಿಗೆ ಹಾಕಿದ್ದಾರೆ. ದುರ್ಯೋಧನಾದಿಗಳು ಯಾವಾಗ ಭೀಮನಿಗೆ ನಿದ್ರೆ ಬಂದಾಗ, ಭೀಮನಿಗೆ ನಿದ್ರೆ ಬಂದರೆ ನಾವು ಯಾರೂ ಎಚ್ಚರದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಭೀಮ ಅಂತಂದರೆ ಅದು ಪ್ರಾಣಶಕ್ತಿ, ನಮ್ಮ ಉಸಿರಾಡಿಸುವ ಶಕ್ತಿ. ಅಂತ ಉಸಿರಾಡುವ ಶಕ್ತಿ ಭೀಮ. ಅದು ನಿದ್ರೆ ಮಾಡಿದರೆ ನಾವು ಎಚ್ಚರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ಭೀಮಸೇನದೇವರು ಉಸಿರಾಡಿಸುತ್ತಾರೆ ಅಲ್ಲಿವರೆಗೆ ಚೆನ್ನಾಗಿರ್ತೇನೆ. ಭೀಮ ಮಲಗಿದ್ದ ಎಲ್ಲ ಸೇರಿ ದುರ್ಯೋಧನ ಅವರನ್ನು ಗಂಗೆಯ ಮಡುವಿನಲ್ಲಿ ಹಾಕಿದ್ದಾರೆ. ತುಂಬ ಆಳವಾದ ಜಾಗ. ಬೆಳಿಗ್ಗೆ ನೋಡ್ತಾರೆ ಭೀಮ ಮೇಲಿದ್ದಾನೆ. ಅವರು ತಿಳ್ಕೊಂಡಿದ್ರು ಭೀಮ ಕತೆ ಮುಗಿಯಿತು, ಅವನು ಸ್ಮಶಾನ ಕೊಂಡು ಹೋಗ್ಬೇಕು ಅಂತ ಬಂದ್ರೆ ಭೀಮ ಆರಾಮವಾಗಿದ್ದಾನೆ. ನೋಡ್ತಾರೆ ಹಗ್ಗ ಎಲ್ಲ ತುಂಡಾಗಿದೆ. ನಾವು ಹಗ್ಗ ಕಟ್ಟಿದ್ರೆ ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಕಬ್ಬಿಣದ ಹಗ್ಗ, ಅದು ನಂತರ ಪೂರಿತವಾದ ವಿಷ ಕಚ್ಚಿಸಿದ್ದಾರೆ. ಆದರೆ ಭೀಮ ಆರಾಮವಾಗಿ ಮೇಲಕ್ಕೆ ಬಂದಿದ್ದಾನೆ ಅನ್ನುವಂಥದ್ದನ್ನು ಮಹಾಭಾರತ ಉಲ್ಲೇಖ ಮಾಡುತ್ತೆ. ಅನ್ನೋ ಯೋಗ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ದಿನಾ ಯೋಗ ಶಕ್ತಿ, ಪ್ರಾಣಾಯಾಮ, ಅದರ ಜೊತೆಗೆ ಆಸನ ಪ್ರಾಣಾಯಾಮಗಳನ್ನು ಮಾಡಿದರೆ ದೇಹದಲ್ಲಿ ಒಳ್ಳೆಯ ಆರೋಗ್ಯ ಇರುತ್ತದೆ. ಆ ಬುದ್ಧಿಗೆ ಮರೆತು ಬರುವುದಿಲ್ಲ, ಒಳ್ಳೆಯ ಧರಣ ಶಕ್ತಿ ಉಳಿಯುತ್ತದೆ. ಆ ಯೋಗವನ್ನು ನಾವು ಬೆಳೆಸಬೇಕು. ಇವತ್ತು ಎಂಥ ಒಂದು ಕಾಲ ಇತ್ತು, ಈ ಯೋಗ ಪ್ರಾಣಾಯಾಮ ಅಂದರೆ ಅದು ಬ್ರಾಹ್ಮಣರದ್ದು. ಅದಕ್ಕೆ ಬ್ರಾಹ್ಮಣರಿಗೆ ತಮಾಷೆ ಮಾಡುವುದು ಅಂತಂದರೆ ಮೂಗಿಗೆ ಕೈ ಹಿಡಿದು ಅಂತ ಹೇಳ್ತಿದ್ರು. ಮೂಗಿಗೆ ಕೈ ಹಿಡಿ ಅಂತಂದರೆ ವೇಸ್ಟ್ ಕಾರ್ಯಕ್ರಮ ಮಾಡುವುದು. ಇವತ್ತು ಎಂಥ ಕಾಲದಲ್ಲಿದ್ದೇವೆ ಅಂತಂದರೆ ಬೆಳಗಿನ ಜಾವ, ಅದು ಹೇಮಂತ ಋತು ಶಿಷ್ಯರು ಬರ್ತಿರುವಂತಹ ಕಾಲದಲ್ಲಿ ಪಟಾ ಬಯಲಿನಲ್ಲಿ ದೊಡ್ಡ ಗ್ರೌಂಡಲ್ಲಿ ಸುಮಾರು 1,00,000 ಜನ ಸೇರಿ ಮೂಗಿಗೆ ಕೈ ಹಿಡಿದನ್ನು ನೋಡುವ ಕಾಲದಲ್ಲಿ ನಾವು ಇವತ್ತಿದ್ದೇವೆ. ನಾವು ಯೋಗ ಡೇಯಲ್ಲಿ ನಾವಿದ್ದೇವೆ. ಬರೀ ಭಾರತದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಕಲಿಸಿಕೊಟ್ಟ ದೊಡ್ಡ ಕೀರ್ತಿ ನಮ್ಮ ಭಾರತ ದೇಶಕ್ಕಿದೆ ಅಂತಂದರೆ ಅದು ಭೀಮನ ಶಕ್ತಿ, ಅದು ಯೋಗ ಶಕ್ತಿ. ಅದನ್ನು ನಾವು ಬೆಳೆಸಿಕೊಳ್ಬೇಕು. ಬರೀ ಜೂನ್ 21 ದಿನ ಮಾತ್ರ ಅಲ್ಲ, ದಿನಾ ನಮಗೆ ಯೋಗ ಡೇ ಆಗಿದೆ. ಭೀಮನ ಅನುಗ್ರಹದಿಂದ ಅದನ್ನು ಸಂಪಾದನೆ ಮಾಡಿದರೆ ದೇಹ ಸುರಕ್ಷಿತವಾಗಿರ್ತದೆ, ಬುದ್ಧಿ ಸುರಕ್ಷಿತವಾಗಿರ್ತದೆ. ಅದನ್ನು ಮಹಾಭಾರತ ನಮಗೆ ನಿರೂಪಣೆ ಮಾಡಿದೆ. ಹೀಗೆ ಪಾಂಡವರ ಚಿಂತನೆ ಜನರು ನಮಗೆ ಮಹಾಭಾರತ. ಅರ್ಜುನ ಅಂದರೆ ಒಳ್ಳೆಯ ಶ್ರವಣ ಮನನ, ಯಾವಾಗ ನೋಡಿದ್ರು ಅಧ್ಯಯನ, ಶ್ರವಣ. ಅಧ್ಯಯನಕ್ಕೆ ಎದುರು ವಯಸ್ಸಿಲ್ಲ. ಇದು ಉದಾಹರಣೆ. ಅರ್ಜುನ ಯುದ್ಧದ ಮಧ್ಯದಲ್ಲಿ ಪಾಠ ಕೇಳಿದ್ದಾರೆ. ನಮ್ಮ ಮಕ್ಕಳೆಲ್ಲ ಹಾಗೇನೆ ಯುದ್ಧಕ್ಕೆ ಹೋಗುವಾಗಲೇ ಪುಸ್ತಕ ಬಿಡಿಸ್ತಾರೆ. ಒಂದು ವರ್ಷ ಇಡೀ ಓದಲಿಕ್ಕಿಲ್ಲ. ನಾಳೆ ಪರೀಕ್ಷೆ ಅಂತಂದರೆ ಇಂಟರ್ವ್ಯೂ ಅಂದರೆ ಒಂದು ಪುಸ್ತಕ ಅರ್ಧ ಆಗ್ತದೆ. ಎಷ್ಟು ಹಿಡಿತಾರೆ, ಎಷ್ಟು ಗ್ರಹಣ. ಆದರೆ ಅರ್ಜುನನಿಗೆ ಹಾಗಲ್ಲ. ಆ 700 ಶ್ಲೋಕಗಳ ಭಗವದ್ಗೀತೆ ಆ ಯುದ್ಧದ ಮಧ್ಯದಲ್ಲಿ ನಮ್ಮ ದೇವರು ಬೋಧನೆ ಮಾಡಿದರೆ ಶ್ರದ್ಧೆಯಿಂದ ಕೇಳಿದ್ದಾರೆ. ಕೃಷ್ಣ ಈಗ ಬೇಡ, ಟೆನ್ಷನ್ ಇದೆ ಅಂತ ಹೇಳಿಲ್ಲ, ಅವರು ಆರಾಮಾಗಿ ಕೇಳಿದ್ದಾರೆ. ಕೇಳುವ ಲಕ್ಷಣ ಶ್ರವಣ ಅರ್ಜುನನಿಂದ ನಾವು ಕಲಿಯಬೇಕಾದ ಮನನ ಚಿಂತನೆ
ಶೀಲ ವಿನಯ, ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆಯ ಕಾಂಟ್ಯಾಕ್ಟ್ ಇದು ಬೆಳೆಸಿಕೊಳ್ಳಬೇಕು ಅಂತ ಮಹಾಭಾರತ ಚಿತ್ರಣದಲ್ಲಿದೆ. ದ್ರೌಪದಿ ಅಂದರೆ ವೇದವಿದ್ಯೆ, ಒಳ್ಳೆಯ ತತ್ವಜ್ಞಾನ, ಒಡಗಟ್ಟು ಇದ್ದದ ಜ್ಞಾನ ಮಹಾಭಾರತದ ಬಗ್ಗೆ ಉಲ್ಲೇಖ ನೀಡುತ್ತೆ. ಇಂತಹ ಪಾಂಡವರ ಕಥೆ ಅಷ್ಟೇ ದುರ್ಗುಣಗಳ ಸಾಕಾರ ಮೂರ್ತಿಯಾದ ದುರ್ಯೋಧನನ ಕಥೆಯನ್ನು ವಿವರಣೆ ಮಾಡ್ತದೆ ಮಹಾಭಾರತ. ಅವರ ಸಂಘರ್ಷವನ್ನು ನಿರೂಪಣೆ ಮಾಡ್ತದೆ. 18 ಪರ್ವಗಳಲ್ಲಿ ಮೊದಲನೇ ಪರ್ವ ಆದಿಪರ್ವ. ಅದು ಹೇಗೆ ಬಂದರೂ ಮೇಲಿನಿಂದ ಕೆಳಗೆ ಅದರ ಚಿತ್ರಣವನ್ನೆಲ್ಲ ಕೊಟ್ಟಿದ್ದಾರೆ. ಆದಿಪರ್ವಕ್ಕೆ ಮೂಲ ಕಾರಣವಾದ ಪರ್ವ ಯಾವ ಯಾವ ದೇವತೆಗಳ ಅವತಾರ, ಯಾವ ಯಾವ ದೈತ್ಯರ ಅವತಾರ ಅದೆಲ್ಲ ನಿರೂಪಣೆ ಮಾಡಿ ಎರಡನೇ ಪರ್ವ ಅದು ಸಭಾಪರ್ವ, ಅದರ ನಿರೂಪಣೆಯನ್ನು ಮಾಡಿಸಿದೆ. ಪಾಂಡವರ ಬಗ್ಗೆ ಉಲ್ಲೇಖ ಇದೆ. ಸಭಾಪರ್ವದಲ್ಲಿ 2 ಸಭೆಗಳ ಚಿಂತನೆ ಇದೆ. ಒಂದು ಸಭೆ ಹೇಗಾಗಬಾರದು ಅನ್ನುವ ಸಭೆ, ಒಂದು ಸಭೆ ಹೇಗಿರಬೇಕು ಅನ್ನುವ ಸಭೆ. 2 ಸಭೆಗಳ ಬಗ್ಗೆ ಚಿಂತನೆ. ಒಂದು ಪಾಂಡವರ ಸಭೆ, ಇನ್ನೊಂದು ದುರ್ಯೋಧನರ ಸಭೆ. 2 ಸಭೆಗಳ ಚಿಂತನೆ ಮಂಥನೆಯನ್ನು ಮಹಾಭಾರತ ಸಭಾಪರ್ವದಲ್ಲಿ ನೀಡಿದೆ. ಆ ಸಭಾಪರ್ವದ ನಿರೂಪಣೆಗೆ ಮೂಲ ಎಲ್ಲಿಂದ ಬಂತು, ಯಾಕೆ ಬಂತದ್ದು ಅದನ್ನು ಮತ್ತೆ ನಾಳೆ ತಿಳಿದಾಗ ನೋಡೋಣ ಅಂತ ಹೇಳಿದ ಕೃಷ್ಣ. ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಮುದ್ರಾಧಾರಣೆ ಕಾರ್ಯಕ್ರಮ ಇಲ್ಲಿ ಸುದರ್ಶನ ಹೋಮ ನಡೆಯುತ್ತದೆ. ಸುಮಾರು 8ರಿಂದ 8:30 ತನಕ ಮುದ್ರಾಧಾರಣೆ ನಡೆಯುತ್ತೆ. ಎಲ್ಲ ಸದಸ್ಯರು ಕೂಡ ಬಂದು ಅದರಲ್ಲಿ ಭಾಗವಹಿಸಬಹುದು. ಆ ನಂತರದಲ್ಲಿ 11 ಗಂಟೆಗೆ ಮತ್ತೆ ರಾಮದೇವರ ಪೂಜೆ, ಮಹಾಪೂಜೆ ಆದ ಮೇಲೆ ಮತ್ತೆ ಮುದ್ರಾಧಾರಣೆ. ಕೆಲವರಿಗೆ ಬೆಳಿಗ್ಗೆ ಬರಲಿಕ್ಕೆ ಆಗದೇ ಇದ್ದವರಿಗೆ, ದೂರ ಇದ್ದವರು ಕೂಡ ಅಪೇಕ್ಷೆ ಪಟ್ಟಿದ್ದಾರೆ. ಆದ್ದರಿಂದ ಅವರಿಗೆಲ್ಲ 11 ಗಂಟೆ ಮೇಲೆ ಸುಮಾರು 11:30 ಮುದ್ರಾಧಾರಣೆ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲ ಸದಸ್ಯರು ಕೂಡ ಬಂದು ಮುದ್ರಾಧಾರಣೆಯನ್ನು ಸ್ವೀಕರಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮತ್ತು ಇನ್ನೊಂದು, ಮನೆಗಳಲ್ಲಿ ಯಾರು ಶುದ್ಧವಾದ ತುಳಸಿಯನ್ನು ಬೆಳೆಸಿರ್ತೀವಿ ಪುರುಷರು, ಅವರೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ರಾಮದೇವರಿಗೆ ಅರ್ಚನೆ ಮಾಡುವ ಸ್ವಯೋಗ ಇಲ್ಲಿ ನಿಮಗೆ ಸಿಗುತ್ತೆ. ಎಲ್ಲರೂ ಮನೆಯಿಂದ ತುಳಸಿಯನ್ನು ಬೆಳೆಸಿ ಶುದ್ಧವಾದ ರೀತಿಯಲ್ಲಿ ತುಳಸಿಯನ್ನು ಇಲ್ಲಿ ಬಂದು ರಾಮಚಂದ್ರ ದೇವರಿಗೆ ಅರ್ಪಣೆ ಮಾಡುವ ಒಂದು ಯೋಗ ನಮಗಿದೆ. ಅದನ್ನು ನೀವೆಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಳಬೇಕು. ಮನೆಯಲ್ಲಿ ಬೆಳೆಸಿದ ತುಳಸಿಯನ್ನು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ದ್ವಾದಶಿ ಇಂಥ ದಿವಸಗಳನ್ನು ಬಿಟ್ಟು ಉಳಿದ ದಿವಸಗಳಲ್ಲಿ ಎಲ್ಲ ತುಳಸಿಯನ್ನು ಸಂಗ್ರಹ ಮಾಡಿ ಪೂಜೆ ಶ್ರೀಪಾದರಿಗೆ ಅರ್ಪಿಸಿದರೆ ಅವರು ರಾಮದೇವರಿಗೆ ಅರ್ಪಣೆ ಮಾಡುತ್ತಾರೆ. ಕೃಷ್ಣನನ್ನು ತುಳಸಿಯಿಂದ 2 ವರ್ಷಗಳ ಕಾಲ ಹಿಡಿದು ಬದಲಿಯಲ್ಲಿ 48 ದಿವಸ ಉಪವಾಸ ವ್ರತ ಮಾಡಿ ನಮ್ಮ ಗುರುಗಳು ವೇದವ್ಯಾಸ ಮಂತ್ರದ ಸಿದ್ಧಿಯನ್ನು ಪಡೆದಿರುವುದು. ಅವರು ಬಿಂಬರಾದರೆ ಪೂಜ್ಯ ಶ್ರೀಪಾದಗಳು ಅವರ ಪ್ರತಿಬಿಂಬ. ಅವರು ಕೂಡ 48 ದಿವಸ ಮೊಟ್ಟ ಮೊದಲ ವಿದ್ಯಾಮಾನ್ಯ ತೀರ್ಥರ ನಂತರದಲ್ಲಿ ಮೊಟ್ಟ ಮೊದಲು ಕಾಷ್ಟಮೌನ ವ್ರತ ಮಾಡಿದ ಕೀರ್ತಿ ಅದು ಬ್ರಹ್ಮಪೂಜ್ಯ ಶ್ರೀಪಾದರವರು. ನಾನು ಜೊತೆಗಿದ್ದೆ, ನಮಗೂ ಒಂದು ಹೆಮ್ಮೆ. 48 ದಿವಸಗಳ ಕಾಲ ಉಪವಾಸ ವ್ರತ ಮಾಡಿ ಬದಲಿಯಲ್ಲಿ ವೇದವ್ಯಾಸ ಮಂತ್ರವನ್ನು ಜಪ ಮಾಡಿ ಅರುಣೋದಯಕ್ಕೆ ಸ್ನಾನ ಮಾಡ್ತಿದ್ರು. ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡಿದ್ರೆ 10 ಗಂಟೆ ತನಕ ಜಪ ಮಾಡ್ತಿದ್ರು. ಆಚೆ ಈಚೆ ಅಲುಗಾಡ್ತಾ ಇರಲಿಲ್ಲ ಸ್ವಾಮಿಗಳು. ಅಷ್ಟು ಭಕ್ತಿ ಶ್ರದ್ಧೆಯಿಂದ ಗುರುಗಳ ಒಂದು ಆದರ್ಶವನ್ನ ತಾವು ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಕೂಡ ವೇದವ್ಯಾಸ ಮಂತ್ರದ ಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಸಭಾಪರ್ವದ ಉಪನ್ಯಾಸದ ಪೀಠಿಕೆಯ ಉಪನ್ಯಾಸವನ್ನು ನಾವು ಹೇಳ್ತಾ ಇದ್ದೇವೆ. ಅದು ಮಂತ್ರ ತುಲ್ಯ ಅಂತ ಹೇಳಿದ್ರು ಪೂಜ್ಯ ಶ್ರೀಪಾದರು. ಮಹಾಭಾರತ ಅಂದರೆ ಅದು ಮಂತ್ರ ತುಲ್ಯ ಅಂತ. ಆ ಉಪದೇಶ ನಮಗೆ ಇವತ್ತು ಸಿಗತ್ತೆ ಅಂತಂದ್ರೆ ನೀವೇ ಸೌಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಶ್ರೀಪಾದರು ಇನ್ನೊಂದು ಗುರುಗಳನ್ನು ಮೀರಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದವರು. ಅವರ ಅನುಗ್ರಹಕ್ಕೆ ಎಷ್ಟು ಪಾತ್ರರು ಅಂತಂದ್ರೆ ಕಾಷ್ಟಮೂಲ ವ್ರತ 48 ದಿನ ಬದಲಿಗೆ ಮಾಡಿದ್ರು. ಅದರ ಜೊತೆಗೆ ಮೊಟ್ಟ ಮೊದಲ ಬದಲಿಯ ಚಾತುರ್ಮಾಸ್ಯ 48 ದಿವಸಗಳ ಕಾಲ ಒಂದು ವ್ರತ ಆದರೆ 60 ದಿವಸಗಳ ಕಾಲ ಚಾತುರ್ಮಾಸ್ಯ ವ್ರತವನ್ನು ಕೂಡ ಬದಲಿ ಕ್ಷೇತ್ರದಲ್ಲಿ ಮಾಡಿ 100 ದಿವಸಗಳ ಕಾಲ ಬದಲಿಯಲ್ಲಿ ವಾಸ ಮಾಡಿ ದಾಖಲೆ ಮಾಡಿದ, ಸಾಧನೆ ಮಾಡಿದ ಪೂಜ್ಯ ಶ್ರೀಪಾದರು ಇದ್ದಾರೆ ಅಂದರೆ ಇವತ್ತು ನಮ್ಮ ಮುಂದೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಅದು ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಈ ಪ್ರವಚನ ನಿತ್ಯ ಬಂದು ಅವರನ್ನು ಕೇಳಿ ಅನುಗ್ರಹಕ್ಕೆ ಪಾತ್ರ. ಸಂಜೆ ಸರಿಯಾಗಿ 6:30 ಇವತ್ತಿನಂತೆ